ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಪ್ರಥಮ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ವಿಷ್ಣು ತತ್ವ ನಿರ್ಣಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೀಮಾಂಸಕರ ಮತ್ತು ತತ್ವವಾದಿಗಳಾದ ಶ್ರೀಮದಾಚಾರ್ಯರ ಮಧ್ಯದಲ್ಲಿ ಚರ್ಚೆ ನಡೆದಿದೆ. ಮೀಮಾಂಸಕರು ಹೇಳ್ತಾರೆ
ಯಾವ ಒಂದು ವಸ್ತು ಒಂದು ಪ್ರಮಾಣದಿಂದ ಸಿದ್ಧವಾಗಿದೆ, ಆ ವಸ್ತುವಿನ ಬಗ್ಗೆ ಇನ್ನೊಂದು ಪ್ರಮಾಣವನ್ನು ಹೇಳೋದು. ಎರಡನೆಯದು ಪ್ರಮಾಣವಾಗುವುದಿಲ್ಲ, ಅಪ್ರಾಮಾಣ್ಯ. ಆದ್ದರಿಂದಾಗಿ ವೇದಗಳು ವಿಷ್ಣುವನ್ನೇ ಹೇಳುತ್ತವೆ ಅಂತ ತಿಳ್ಕೊಂಡಂತನ್ನುವ ನಿಮ್ಮ ಅಭಿಪ್ರಾಯ ಏನಿದೆ, ಈ ಅಭಿಪ್ರಾಯ ಸರಿಯಲ್ಲ. ಯಾಕೆ? ವಿಷ್ಣುವಿನ ಬಗ್ಗೆ ಬಾಲ್ಯದಿಂದಲೂ ನಮ್ಮ ಹಿರಿಯರಿಂದ ಹೇಳ್ಕೊಳ್ತಂದಾಗ ಅವನೊಬ್ಬ ದೇವತೆ, ಅವನು ಶ್ರೇಷ್ಠವಾದ ದೇವತೆ, ಸೃಷ್ಟ್ಯಾಧಿಪತ್ಯ ಮಾಡ್ತಾನೆ ಅಂತನ್ನುವುದು ನಮಗೆ ಗೊತ್ತಿದೆ. ಆನಂತರ ಈಗ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ವೇದ ಓದ್ತೇವೆ. ವೇದದಿಂದಲೂ ಆ ದೇವರನ್ನೇ ತಿಳಿದುಕೊಳ್ಳೋದೇನು? ತಿಳಿದುಕೊಂಡದ್ದನ್ನು ತಿಳಿಸುವುದಾಗಿದ್ದ. ಹಾಗಾದರೆ ವೇದ ಯಾಕೆ ಬೇಕು? ವೇದ ಪ್ರಮಾಣ ಅಲ್ಲಲ್ಲ. ಯಾವುದಾದ್ರೂ ಒಂದು ಗ್ರಂಥ ಇದ್ದರೆ ಹೊಸದೇನಾದರೂ ಹೇಳಬೇಕು. ಪ್ರವಚನ ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಶ್ರೋತೃಗಳಿಗೆ ಏನಾದರೂ ಹೊಸದಾದದ್ದನ್ನು ಹೇಳಬೇಕು, ಅವ್ರಿಗೆ ಗೊತ್ತಿಲ್ಲದೇ ಇದ್ದದ್ದನ್ನು ಹೇಳಬೇಕು. ನಾನು ನನ್ನ ಪ್ರವಚನದಲ್ಲಿ ಕೆಲವು ವಿಷಯ ಭಾಳ ರಿಪೀಟ್ ಮಾಡ್ತೇನೆ. ಉದ್ದೇಶ ಆ ವಸ್ತು ನಿಮಗೆ ಪಕ್ಕ ಆಗಲಿ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ವೇದಗಳು ಪರಮಾತ್ಮನನ್ನು ಹೇಳುತ್ತವೆ. ಸದಾಗಮೇಕ ವಿಜ್ಞೇಯಂ ಅನ್ನುವುದು ನಮ್ಮ ಪ್ರಕಾರ ಅದು ಪ್ರಮಾಣ ಅಲ್ಲ. ವಿಷ್ಣುವಿನ ವಿಷಯದಲ್ಲಿ ವೇದ ಪ್ರಮಾಣ ಅಲ್ಲ. ಎಷ್ಟು ದೊಡ್ಡ ಆಕ್ಷೇಪ ನೋಡಿ. ಹೌದು, ದೇವರನ್ನು ತಿಳಿಸಿ ಹೇಳುವುದಕ್ಕೋಸ್ಕರ ವೇದ ಬೇಕಾಗಿಲ್ಲ. ಹೀಗೆ ಹೇಳಿದ್ರೆ ಏನು ಮಾಡಬೇಕು? ವೇದದ ಮೇಲೆ ವಿಶ್ವಾಸ ಇಡ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ಸಿದ್ಧ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿ ತಿಳಿದುಕೊಳ್ಳಬೇಕಾದಾಗ ಅದರ ವಿಶೇಷತೆಯನ್ನು ತಿಳಿಸುವುದು ಕೂಡ ಇದು ಪ್ರಮಾಣನೇ. ಯಥಾರ್ಥಂ ಪ್ರಮಾಣಂ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ ಪ್ರಮಾಣಂ ಅಂತ ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ. ವಸ್ತುವನ್ನು ಹೇಗಿದೆ ಹಾಗೆ ಅದನ್ನು ಸರಿಯಾಗಿ ತಿಳಿಸುವುದೇ ಪ್ರಮಾಣ. ಅದು ಕಾರ್ಯವನ್ನು ಬೋಧಿಸಬೇಕು, ಕ್ರಿಯೆಯನ್ನು ಬೋಧಿಸಬೇಕು. ಈ ರೀತಿಯಾಗಿರ್ತಕ್ಕಂಥ ಗದ್ದಲಕ್ಕೆ ಬೀಳುವ ಅವಶ್ಯಕತೆ ಇಲ್ಲ ಅಂತನ್ನುವ ವಿಚಾರ ನಿನ್ನಿನ ದಿವಸ ಸ್ವಲ್ಪ ವಿಸ್ತಾರವಾಗಿ ನಿಮಗೆ ನಾನು ತಿಳಿಸಿ ಹೇಳಿದ್ದೇನೆ. ಇವತ್ತೇ ಮತ್ತೆ ಅವನು ಅಂದರೆ ಶಾಸ್ತ್ರಕ್ಕೂ ಪೂರ್ವ ಪಕ್ಷಿಯೂ ಕೂಡ ಎಷ್ಟು ಬುದ್ಧಿವಂತರಿರ್ತಾರೆ. ಅವನು ಮತ್ತೆ ಇದರಲ್ಲಿ ಮತ್ತೆ ಇನ್ನೊಂದು ತಕರಾರನ್ನು ತೆಗಿತಾನೆ. ಹೌದು, ಬೋಧಕತ್ವೇನೈವ ಪ್ರಮಾಣಾನಾಂ ಪ್ರಾಮಾಣ್ಯ. ಸಿದ್ಧ ವಸ್ತು ವಿಶೇಷ ವಸ್ತು, ಅದರ ವಸ್ತುವಿನ ವಿಶೇಷತೆಯನ್ನು ತಿಳಿಸುವುದರಿಂದಾಗಿ ವೇದವು ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿದರೆ ಹೌದಲ್ಲ? ಅಂದ್ರೇನು? ಅದು ಅವನ ವಿಷಯದಲ್ಲಿ ತಿಳಿಸುವುದು ಪ್ರಮಾಣ ಅಂತ ನೀವು ಹೇಳಿದ್ರು, ಸರಿ ಹೋಗ್ತೇನೆ. ಆದರೆ ತಿಳಿಸುವುದು ಯಾರಿಗೋಸ್ಕರ? ನನಗೋಸ್ಕರ ಏನು? ಇನ್ನೊಬ್ಬರಿಗೋಸ್ಕರ, ಹೌದಲ್ಲ? ತಥಾಪಿ ವಾಕ್ಯ ಪ್ರಯೋಗಸ್ಯ ಪರಾರ್ಥತ್ವ. ನಾವು ಮಾತನಾಡೋದು ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರಿಗೆ ನಮ್ಮ ಅಭಿಪ್ರಾಯ ತಿಳಿಸುವುದಕ್ಕೋಸ್ಕರ, ಹೀಗೆ ಮಾಡು ಅಂತ ಹೇಳೋದಕ್ಕೋಸ್ಕರ ವಾಕ್ಯ ಪ್ರಯೋಗ. ವೇದ ಇದು ವಾಕ್ಯಗಳ ಸಮೂಹ.
ಆದ್ದರಿಂದಾಗಿ ವೇದ ಏನಾದರೂ ಮಾಡಿ ಅಂತನ್ನೋದು ಹೇಳೋದಕ್ಕೋಸ್ಕರ ಹೊರಟಿದೆ ಹೊರತು ವೇದ ಈ ವಸ್ತು ಹೀಗಿದೆ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಪರಪ್ರಯೋಜನಾಂಗಮೇವ ವಾಕ್ಯಂ ಪ್ರಾಮಾಣ್ಯಂ ಅಶ್ನುತೆ. ಅವರಲ್ಲಿ ಭಟ್ಟರು ಪ್ರಭಾರಕರು ಅಂತ ತಿಳ್ಕೊಂಡಂತಿದ್ದಾರೆ. ಒಬ್ಬರು ಹೇಳ್ತಾರೆ ಅನಧಿಗತ ಅರ್ಥಗಂತೃ ಪ್ರಮಾಣಂ, ತಿಳಿಯದೇ ಇದ್ದ ಹೊಸ ಅರ್ಥವನ್ನು ಹೇಳುವುದೇ ಪ್ರಮಾಣ. ಇನ್ನೊಬ್ಬರು ಹೇಳ್ತಾರೆ ಅನನುವಾದಕತ್ವಂ ಪ್ರಮಾಣಂ, ಮೊದಲು ಹೇಳಿದ್ದನ್ನೇ ಮತ್ತೆ ಪುನಃ ಅದ್ರ ಬಗ್ಗೆ ಹೇಳುವುದು ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡಂತಾರೆ. ಎರಡು ಸ್ವಲ್ಪ ಅರ್ಥ ಭಿನ್ನತೆ ಇದೆ. ಒಂದು ಕಡೆಯಲ್ಲಿ ಕಾರ್ಯತ, ಒಬ್ಬರಲ್ಲಿ ಕಾರ್ಯತ ಮುಖ್ಯವಾಗಿದೆ. ಆನಂತರ ಇನ್ನೊಬ್ಬರಲ್ಲಿ ವಿಭಕ್ತ್ಯರ್ಥ ಕ್ರಿಯೆಯನ್ನು ಸೂಚಿಸ್ತದೆ ಅಂತನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಕುಮಾರಲ ಭಟ್ಟರು, ಪ್ರಭಾಕರ ಭಟ್ಟರು ಇವರಲ್ಲಿರ್ತಕ್ಕಂಥ ಈ ಒಂದು ಭಿನ್ನತೆ ಇದೆ. ಆದರೆ ಈಗ ಸದ್ಯಕ್ಕೆ ಮೀಮಾಂಸಕರೇ ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ ವಾಕ್ಯಗಳ ಪ್ರಯೋಗ ಮಾಡುವುದು ಇನ್ನೊಬ್ಬರಿಗೆ ತಿಳಿಸುವುದಕ್ಕೋಸ್ಕರ. ಹೌದಲ್ವ? ನೀವು ಆಚಾರ್ಯ ಪ್ರವಚನ ಕೊಡ್ತಾ ಇದ್ದೀರಿ, ಒಂದು ತಾಸು ಪ್ರವಚನ ಕೊಡ್ತೀರಿ ಶ್ರೋತೃಗಳಿಗೆ ತಿಳಿಸುವುದಕ್ಕೋಸ್ಕರ. ಶ್ರೋತೃಗಳಿಗೆ ತಿಳಿಸುವುದಕ್ಕೋಸ್ಕರ ಅಂತ ತಿಳ್ಕೊಂಡಂತಂದಮೇಲೆ ಅವಾಗ ಅದ್ರ ಬಗ್ಗೆ ಏನಾದರೂ ನೀವು ಮಾಡ್ರಿ ಅಂತ ಹೇಳ್ತೀರಲ್ಲ. ಅಗ್ನಿಹೋತ್ರಂ ಜೂಯಾತ್ ಸ್ವರ್ಗ ಕಾಮ, ಸ್ವರ್ಗ ಸಿಗಬೇಕಾಗಿದ್ದರೆ ಅಗ್ನಿಹೋತ್ರವನ್ನು ಹೋಮವನ್ನು ಮಾಡಿ, ಇದು ವೇದದ ಮಾತು. ಪಾಪಗಳನ್ನು ಕಳೆದುಕೊಳ್ಳಬೇಕಾಗಿದ್ದರೆ ಏಕಾದಶಿ ಉಪವಾಸವನ್ನು ಮಾಡಿ, ಪರಮಾತ್ಮ ಅನುಗ್ರಹ ಪಡೆಯಬೇಕಾಗಿದ್ದರೆ ಜ್ಞಾನವನ್ನು ಸಂಪಾದಿಸಿ, ಒಟ್ಟು ಯಾವುದೋ ಒಂದು ಕ್ರಿಯೆಯನ್ನು ನೀವು ತಿಳಿಸ್ತಿರಲ್ಲ. ಕ್ರಿಯೆ ಇಲ್ಲದೆ ವಾಕ್ಯ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಸದಾಗಮೈಕ ವಿಜ್ಞೇಯಂ, ದೇವರ ಬಗ್ಗೆ ಗೊತ್ತಿದೆ, ಮತ್ತೆ ಪುನಃ ಏನು ತಿಳ್ಕೊಳ್ಳೋದೇನಿದೆ? ವೇದಗಳು ವಾಕ್ಯಗಳು ಇನ್ನೊಬ್ಬರಿಗೆ ಪ್ರಯೋಜನಕ್ಕೋಸ್ಕರ ಹೇಳ್ತವೆ. ಪ್ರಯೋಜನ ಅವರಿಗೇನಾದರೂ ಒಂದು ಮಾಡು ಅಂತ ಹೇಳೋದೇ ಪ್ರಯೋಜನ. ಇಲ್ಲದೆ ಇದ್ದರೆ ವ್ಯರ್ಥ. ಅಷ್ಟೌ ಕಾಕಸ್ಯದಂತಹ, ಕಾಗೆಗೆ 8 ಹಲ್ಲುಗಳಿವೆ. ಈ ರೀತಿಯಾಗಿ ಕಾಗೆಗಳ ಹಲ್ಲೇ ಇಲ್ಲ. ನಿರರ್ಥಕವಾದ, ಇನ್ನೊಬ್ಬರಿಗೆ ಬೋಧಿಸಲಿಕ್ಕೆ ಕಾರಣವಾಗದೇ ಇದ್ದ ವಾಕ್ಯಗಳು ಅಂತೇನಿವೆ. ಈ ವಾಕ್ಯಗಳು ಪ್ರಮಾಣ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಪರರಿಗೆ ಏನಾದರೂ ಒಂದು ಪ್ರಯೋಜನವಾಗಬೇಕು. ನಾನು ನಾಳೆ ಹೇಳ್ತೇನೆ ನಿಮಗೆ, ವಿಷ್ಣು ತತ್ವನಿರ್ಣಯ ಬದಲಾಗಿ ನಾಳಿನ ದಿವಸ ನನ್ನ ಪ್ರವಚನದ ಸಬ್ಜೆಕ್ಟು ಕಾಗೆಗಳಿಗೆ ಎಷ್ಟು ಹಲ್ಲುಗಳಿವೆ, ಅದರ ಬಗ್ಗೆ ಪ್ರವಚನ. ಬರ್ತೀರಾ? ಹಿಂದಿಂದ ಬೈತೀರಿ, ಆಚಾರ್ಯ ತಲೆ ಕೆಟ್ಟೋಗಿದೇನೋ, ವಯಸ್ಸಾಗ್ಯದ, ಅಬ್ರಂ ಸುಬ್ರಂ ಬಂದದ, ಅದರಿಂದಾಗಿ ಕಾಗೆಗೆ ಹಲ್ಲೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾರಂತೆ. ಇನ್ನೊಬ್ಬರಿಗೆ ನಾವು ಹೇಳಿದ್ದು ಪ್ರಯೋಜನವಾಗದೇ ಇದ್ದರೆ ಆ ವಾಕ್ಯಗಳನ್ನು ಉಪಯೋಗಿಸಿ ಪ್ರಯೋಜನ ಏನು? ಆದ್ದರಿಂದಾಗಿ ಇದ್ದ ವಿಷಯವನ್ನೇ ತಿಳಿಸುವುದಕ್ಕೋಸ್ಕರ ವೇದಗಳು ಹೊರಟಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿದೆ, ಅದನ್ನೇ ವೇದ ಹೇಳ್ತಿದ್ರೆ ವೇದ ಆಗ್ಬೇಕು ಮತ್ತೆ ಆಮೇಲೆ ಅಂತ ಅನ್ನುವುದು ಮೀಮಾಂಸಕರ ಅಭಿಪ್ರಾಯ. ನೋಡ್ರಿ, ಮೇಲೆ ನೋಡ್ಲಿಕ್ಕೆ ಎಷ್ಟು ಯುಕ್ತಿ, ಎಷ್ಟು ಚೆನ್ನಾಗಿದೆ. ಹೌದು ಅಂತ ತಿಳ್ಕೊಂಡಂತ ಅನ್ನಿಸ್ತದೆ, ಇವ್ರು ಹೇಳೋದು ಸರಿ ಅಂತ ಅನ್ನಿಸ್ತದೆ. ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ, ಇಲ್ಲ, ನಚ ಕುತ್ರಚಿತ್ ಸಿದ್ಧ ಜ್ಞಾಪನಾತ್ ಅನ್ಯಸ್ಯ ವಾಕ್ಯಸ್ಯ ಪ್ರಯೋಜನಂ ದೃಷ್ಟಂ.
ನೀವೇನು ಹೇಳಿದ್ರೆ ಪ್ರಯೋಜನ ಬೇಕು ಅಂತ ಹೇಳ್ತಾರೆ. ಪ್ರಯೋಜನ ಇದ್ದರೆ ಆ ವಾಕ್ಯದ ಉಚ್ಚಾರಣೆಯ ಸಾರ್ಥಕತೆ ಇದೆ ಅಂತ. ಆದರೆ ಸಿದ್ಧವಾದದ್ದನ್ನು ತಿಳಿಸುವುದಕ್ಕೋಸ್ಕರವೇ ಅದನ್ನು ಬಿಟ್ಟು ಬೇರೆ ಪ್ರಯೋಜನ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ವಾಕ್ಯಂ ಹಿ ಪ್ರಮಾಣ, ವಾಕ್ಯ ಪ್ರಮಾಣ. ಆ ವಾಕ್ಯ ಏನು ಮಾಡ್ತದೆ? ಅದು ಜ್ಞಾನಕ್ಕೆ ಸಾಧನ ಆಗಿದೆ, ಪ್ರಮಾ ಸಾಧನ. ಇನ್ನು ಜ್ಞಾನ ಯಾವುದು? ಅದನ್ನು ಸರಿಯಾಗಿ ತಿಳಿದುಕೊಳ್ಳುವುದೇ ಜ್ಞಾನ. ವಾಕ್ಯ ಪ್ರಮಾಣ, ಪ್ರಮಾಣ ಇದು ಜ್ಞಾನಕ್ಕೆ ಸಾಧನ. ಜ್ಞಾನ ವಸ್ತುವಿನನ್ನು ಸರಿಯಾಗಿ ತಿಳಿಸುವುದು. ಅದಸ್ತಸ್ಯ ಪರಜ್ಞಾಪನಮೇವ ಪ್ರಯೋಜನ. ನಾವು ಪ್ರವಚನ ಮಾಡುವುದು ಒಂದು ವಿಷಯವನ್ನು ತಿಳಿಸುವುದಕ್ಕೋಸ್ಕರ. ನಾನು ಇವತ್ತು ಪರಮಾತ್ಮ ರೂಪವನ್ನು ವರ್ಣನೆ ಮಾಡ್ತೇನೆ, ನಾಳಿನ ದಿವಸ ಪರಮಾತ್ಮನನ್ನು ಬೆಳಗ್ಗೆ ಹೇಗೆ ಧ್ಯಾನ ಮಾಡಬೇಕು, ಅವನ ಪಾದದಿಂದ ತಲೆಯವರೆಗೂ ವರ್ಣನೆ ಮಾಡ್ತೇನೆ, ಬನ್ನಿ, ಬರ್ತೀರಲ್ಲ. ಆಚಾರ್ಯದ್ರ ಬಗ್ಗೆ ಏನು ಹೊಸದು ಹೇಳ್ತಾರಪ್ಪ, ನೋಡೋಣ, ಕೇಳೋಣ ಅಂತ ಬರ್ತೀರಿ. ಅಲ್ಲಿ ಕ್ರಿಯೆ ಏನಿದೆ? ಬರೀ ಕೇಳೋದಿದೆ, ತಿಳಿದುಕೊಳ್ಳೋದಿದೆ ಅಷ್ಟೇ. ಅಲ್ಲಿ ಹೀಗೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ನಾನೇನು ಹೇಳೋದಿಲ್ಲ ನಿಮಗೆ. ನಾನು ಪರಮಾತ್ಮನ ಬಗ್ಗೆ ವರ್ಣನೆ ಮಾಡ್ತೇನೆ. ಭೀಮನ ಬಗ್ಗೆ ಕೇಳ್ತಾ ಇದ್ದೀರಿ, ಭೀಮನ ಬಗ್ಗೆ ಕೇಳ್ತಾ ಇದ್ದೇನೆ. ಭೀಮನ ಜೊತೆ ಹೋಗ್ರಿ ಅಂತ ಏನಾದ್ರು ಹೇಳ್ತಾ ಇದ್ದೀನಿ ನಾನು? ಇಲ್ಲ. ಸಿದ್ಧ ವಸ್ತುವಿನಲ್ಲಿದ್ದ ವಿಶೇಷತೆಯನ್ನು ತಿಳಿಸುವುದೇ, ಯಾವುದರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅದರ ಬಗ್ಗೆ ವಿಶೇಷವಾಗಿ ಹೇಳುವುದೇ ಪ್ರವಚನದ ಪ್ರಯೋಜನ. ಯಾವ ವ್ಯಕ್ತಿಗೆ ಆ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ, ಅವನಿಗೆ ಅದರ ಬಗ್ಗೆ ನಾನು ಹೇಳಿದ್ರೆ ಏನು ಅರ್ಥ ಆಗ್ತದೆ? ರಘುತ್ತಮರು ಅಂದರೆ ಯಾರಿಗೆ ಗೊತ್ತಿಲ್ಲ. ರಘುತ್ತಮ ತೀರ್ಥರು ಅಂತ ಒಬ್ಬ ಫಾರಿನರ್. ನಾನು ರಘುತ್ತಮ ತೀರ್ಥರ ಬಗ್ಗೆ ಅಥವಾ ಜಯತೀರ್ಥರ ಬಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಪ್ರವಚನ ಕೊಟ್ಟೆ. ಅವನು ಕೊನೆ ಮುಗಿದ ಮೇಲೆ ನಾನು ಕೇಳ್ತಾನೆ, ಅವನು ವೆರಿ ಇಂಟ್ರೆಸ್ಟಿಂಗ್. ಎಲ್ಲರೂ ಭಾಳ ಲಕ್ಷ ಕೊಟ್ಟು ಕೇಳ್ತಿದ್ರು, ನಡು ನಗ್ತಿದ್ರು, ಸಂತೋಷ ಪಡ್ತಿದ್ರು. ಬಟ್ ಹೇ ರಘುತ್ತಮ್, ಈ ರಘುತ್ತಮ ಯಾರು? ಹೂ ಈಸ್ ರಘುತ್ತಮ್? ಅವನಿಗೆ 1 ತಾಸಿನ ಪ್ರಯೋಜನ ಅಂತ ಏನು ಪ್ರಯೋಜನ ಆಯಿತು? ಮೊದಲು ಅವನಿಗೆ ರಘುತ್ತಮರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದರೆ ಅವರ ಬಗ್ಗೆ ಹೇಳಿದಾಗ ಒಂದು ಆನಂದವಾಗ್ತದೆ, ಸಂತೋಷವಾಗ್ತದೆ. ಆದ್ದರಿಂದಾಗಿ ತಿಳಿದದ್ದನ್ನು ವಿಶೇಷವಾಗಿ ತಿಳಿಸುವುದೇ ಯಥಾರ್ಥ ಜ್ಞಾನವೇ. ಇದು ಪ್ರಮಾಣವ ಹೊರತು ತಿಳಿದದ್ದನ್ನು ಇನ್ನೊಮ್ಮೆ ತಿಳಿಸಿದರೆ ಅಪ್ರಮಾಣ, ಸಿದ್ಧವಾದದ್ದನ್ನು ಅನುವಾದ ಮಾಡಿದರೆ ಅಪ್ರಮಾಣ ಅಂತನ್ನುವ ನಿಮ್ಮ ಅಭಿಪ್ರಾಯ ನಮಗೆ ಸಮ್ಮತ ಇಲ್ಲ, ಸರಿ ಇಲ್ಲ, ನಾವು ಒಪ್ಪೋದಿಲ್ಲ. ಅತಸ್ಯ ಪರಜ್ಞಾಪನಮೇವ ಪ್ರಯೋಜನಂ. ಪರಮಾತ್ಮನ ಬಗ್ಗೆ ಹೆಚ್ಚಿಗೆ ತಿಳಿಸುವುದೇ ಪ್ರಯೋಜನ. ಆದ್ದರಿಂದ ವೇದದ ಪ್ರಯೋಜನ ಸದಾಗಮೇಕ ವಿಜ್ಞೇಯ. ಯಾವುದಕ್ಕೋಸ್ಕರ ಇರ್ತದೆ ಅದನ್ನು ಮಾತ್ರ ಹೇಳಬೇಕು. ಕೊಡಲಿ ಮರವನ್ನು ಕಡಿಯೋದಕ್ಕೋಸ್ಕರ ಇದೆ, ಬೇರೆ ಕೆಲಸಕ್ಕೋಸ್ಕರ ಇಲ್ಲ. ಆದ್ದರಿಂದಾಗಿ ಸ್ವಲ್ಪ ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಯಾವ ವಿಷಯದಲ್ಲಿ ತಿಳಿದುಕೊಂಡಿದ್ದೇವೆ, ಆಗಮದಿಂದ ಅದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದು, ಅದನ್ನು ತಿಳಿಸುವುದು, ಇದೇ ಪ್ರಾಮಾಣ್ಯದ ಪ್ರಯೋಜನ. ವಾಕ್ಯದ ಉಚ್ಚಾರಣೆ ಪ್ರಯೋಜನ ಇದ್ದದ್ರಿಂದ ಪ್ರಮಾಣವೇ ಆಗಿದೆ. ತಚ್ಚ ಪ್ರಯೋಜನಂ ಸಿದ್ಧ ವಿಷಯಸ್ಯಾಪಿ ಅಸ್ತಿ ಇತಿ. ಸಿದ್ಧ ವಿಷಯಗಳನ್ನು ಈ ರೀತಿ ಪ್ರಯೋಜನ ಇದೆ.
ಇದರರ್ಥ ಕ್ರಿಯೆಯಲ್ಲಿ ಪ್ರಯೋಜನ ಇಲ್ಲ ಅಂತ ನಾವು ಅನ್ನೋದಿಲ್ಲ. ವೇದ ಕೆಲವು ಭಾಗದಲ್ಲಿ ಸಂಧ್ಯಾವಂದನ ಮಾಡು ಅಂತ ಹೇಳ್ತದೆ, ಇಂಥದ್ದು ತಿನ್ನಬೇಡ ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಹೀಗೆ ಮಾಡೋದು ತಪ್ಪು ಅಂತ ತಿಳ್ಕೊಂಡು ಅಂತ ಹೇಳ್ತದೆ. ಸಿದ್ಧವಾದ ವಸ್ತುವಿನಲ್ಲಿಯೂ ಪ್ರಮಾಣ ಹೇಳ್ತದೆ. ಆ ನಂತರ ಕ್ರಿಯಾನ್ವಿತವಾದ ವಿಷಯದಲ್ಲಿಯೂ ಕೂಡ, ಕ್ರಿಯೆಗೆ ಸಂಬಂಧಿಸಿದ ವಿಷಯದಲ್ಲಿಯೂ ಕೂಡ ವೇದ ಹೇಳ್ತದೆ. ಆದ್ದರಿಂದಾಗಿ ಆದರೆ ಯಾವ ವಸ್ತುವಿನ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಇದೆ. ರಾತ್ರಿಯೆಲ್ಲ ರಾಮಾಯಣ ಕೇಳಿದಂತೆ ಬೆಳಗ್ಗೆದ್ದು ಸೀತೆಗೆ ರಾಮ ಏನಾಗಬೇಕು, ಅವನು ಸೀತಾರಾಮ ಗಂಡ ಹೆಂಡತಿ ಅಂತ ಗೊತ್ತಿಲ್ಲ ಅವನಿಗೆ. ಅವನ ರಾತ್ರಿಯಲ್ಲಿ ಪ್ರಯೋಜನ ಕೇಳೋ ಪ್ರಯೋಜನ. ಆದ್ದರಿಂದ ನೋಡಪ್ಪ, ಸಿದ್ಧವಾದ ವಸ್ತುವನ್ನು ತಿಳಿಸುವುದಕ್ಕೋಸ್ಕರವೇ ವಾಕ್ಯದ ಪ್ರಯೋಜನ ಇರ್ತದೆ. ಆದ್ದರಿಂದಾಗಿ ಕ್ರಿಯೆಯೇ ಬೇಕು. ಅಗ್ನಿಹೋತ್ರಂ ಜುಯಾತ್ ಸ್ವರ್ಗಕಾಮ ಅಂತಿಕೊಂಡಂಥ ವಿಧಾನವನ್ನೇ ಮಾಡಬೇಕು ಅಂತನ್ನೋ ಯಾವ ನಿಯಮವಿಲ್ಲ. ಆದ್ದರಿಂದಾಗಿ ವೇದದ ವಿಷಯ, ವೇದಕ್ಕೆ ವಿಷಯ ಅಂತೇನಿದೆ ಅದು ಸಿದ್ಧವಾದ ಪರಮಾತ್ಮನ ವಿಷಯದಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಸದಾಗಮೈಕ ವಿಜ್ಞೇಯಂ ಅಂತನ್ನೋದು ನಿಜವಾಗಿಯೂ ಭೀಮನ ಬಗ್ಗೆ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀರಿ ಹೇಳ್ರಿ? ಕೃಷ್ಣನ ಬಗ್ಗೆ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀರಿ ಹೇಳ್ರಿ? ಅದೇ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಬರ್ತೀರಲ್ಲ? ಇಲ್ಲದ್ರೆ ಯಾರಾದರೂ ಆಚಾರ್ಯ ಕೃಷ್ಣನ ಬಗ್ಗೆ ಹೇಳಿದ್ರಿ, ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಘವ ಕೇಶವಾದೇವಕ್ಕೆ ವಿಶ್ವ ಷಟ್ಕಾರಾದಿ 1000 ವಿಷಯ ಮುಗೀತು, ಕೃಷ್ಣನ ಬಗ್ಗೆ ಮುಗೀತು, ಅವನ ಸಂಸಾರದ ಬಗ್ಗೆ ಮುಗೀತು, ಹರಿವಂಶ ಭಾಗವತ ಎಲ್ಲ ಕೇಳಾಗಿದೆ. ಮತ್ತು ಬೇರೆ ಯಾರಾದ್ರ ಬಗ್ಗೆ ಹೇಳ್ರಿ. ಈ ಕೃಷ್ಣನು ಬೇಡ, ರಾಮನೂ ಬೇಡ, ಹನುಮಂತನೂ ಬೇಡ, ಗುರುಗಳು ಬೇಡ. ನಾ ಯಾರ ಬಗ್ಗೆ ಹೇಳ್ಬೇಕಮ್ಮ? ಯಾರಕ್ಕೆ ಹೇಳಬೇಕು? ಆದ್ದರಿಂದಾಗಿ ಸಿದ್ಧ ವಿಷಯದಲ್ಲಿ ಅದು ನಮಗೆ ಬೇಕಾಗಿರಬೇಕು. ಬೇಕಾಗಿದ್ದುದರಿಂದಾಗಿ ಸಿದ್ಧ ವಿಷಯದಲ್ಲಿ ಪ್ರಾಮಾಣ್ಯ ಇದೆ. ಆ ಪ್ರಾಮಾಣ್ಯದಲ್ಲಿ ತಿಳಿದಾಗ ನಾವು ಅಲ್ಲಿ ಪ್ರವೃತ್ತರಾಗ್ತೇವೆ. ಮತ್ತೆ ಅದಕ್ಕೆ ಮೀಮಾಂಸಕರು ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ. ಮೀಮಾಂಸಕರಲ್ಲಿ ಕೆಲವರು ಹೇಳ್ತಾರೆ ಕಾರ್ಯತ, ಪ್ರವೃತ್ತಿಯನ್ನು ಕುರಿತು ಶಬ್ದ ಪ್ರಯೋಗ ಅಂತ ಒಬ್ರು ಹೇಳ್ತಾರೆ. ಇಲ್ಲ, ವಿಭಕ್ತಿ ಪ್ರತ್ಯಯ ಮತ್ತು ಕ್ರಿಯಾಪ್ರತ್ಯಯಗಳು ಇವುಗಳೇ ಪ್ರವೃತ್ತಿಗೆ ಕಾರಣ ಅಂತ ಅವ್ರು ಹೇಳ್ತಾರೆ. ಒಂದರ ನಂತರ ಇನ್ನೊಂದು ಇರಲಿ. ಆದರೆ ಶ್ರೀಮದಾಚಾರ್ಯ ಅಭಿಪ್ರಾಯ ಅಂತಿಕೊಂಡಂತೇನಿದೆ, ಪ್ರವೃತ್ತಿ ಉಂಟಾಗಬೇಕಾಗಿದ್ದರೆ ವೇದ ಹೇಳಬೇಕು ಅಂತೇನಿಲ್ಲ. ಪ್ರವೃತ್ತಿ ಉಂಟಾಗಬೇಕಾಗಿದ್ದರೆ ವೇದವೇ ಬೇಕು ಅಂತಿಲ್ಲ. ಪ್ರವೃತ್ತಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಆ ವಸ್ತುವಿನ ವಿಷಯದಲ್ಲಿ ಗೊತ್ತಿರಬೇಕು, ಅದರ ಪ್ರಯೋಜನ ಗೊತ್ತಿರಬೇಕು, ಅದು ನನಗೆ ಸೇರ್ತದೆ ಅಂತ ಗೊತ್ತಿರಬೇಕು. ಮನುಷ್ಯ ಆ ಒಂದು ವಿಷಯದ ಬಗ್ಗೆ ತಿಳಿದುಕೊಂಡೇ, ಅಂದರೆ ಸಿದ್ಧವಾದದ್ದನ್ನು ಆ ವಿಷಯದಲ್ಲಿ ಅವನ ಜ್ಞಾನ ಸಿದ್ಧವಾದ ಮೇಲೆ ಅಲ್ಲಿಂದ ಅವನು ಪ್ರವೃತ್ತನಾಗ್ತಾನೆ ಹೊರತು ಸಿದ್ಧವಾಕ್ಯದಲ್ಲಿ ಶಾಸ್ತ್ರ ತಾತ್ಪರ್ಯ ಇಲ್ಲ ಅಂತ ತಿಳ್ಕೊಂಡಂತನ್ನುವ ನಿಮ್ಮ ಅಭಿಪ್ರಾಯ ಸರಿಯಲ್ಲ. ಸಿದ್ಧವಾದದ್ದು ಅಂದರೆ ಏನರ್ಥ? ನಮಗೆ ಅದು ಇಷ್ಟವಾಗಿರಬೇಕು ಅಂತ ಒಂದು, ಎರಡನೇದು ಅದು ಹೇಗಿದೆ ಅದನ್ನು ಹಾಗೆ ಹೇಳಬೇಕು. ಪರಮಾತ್ಮ ಹೇಗಿದ್ದಾನೆ ಅದನ್ನೇ ವೇದ ಹೇಳ್ತದೆ. ಪರಮಾತ್ಮ ಹೇಗಿಲ್ಲ ಅದ್ರ ಬಗ್ಗೆ ವೇದ ಏನು ಹೇಳೋದು? ಪರಮಾತ್ಮನಲ್ಲಿ ಇಲ್ಲದೇ ಇರುವುದನ್ನು ವೇದ ಹೇಳುತ್ತಿಲ್ಲ.
ಏನು ಹೇಳಿದ್ರಿ? ಸಿದ್ಧ ವಸ್ತುವಿನ ಬಗ್ಗೆ ವಿಶೇಷ ತಿಳಿದುಕೊಳ್ಳುವುದು ಪ್ರಮಾಣ ಅಂತ ಹೇಳಿದ್ರಿ. ಹೌದು ಅಂತಂತ ಅದು ನಮಗೆ ಬೇಕಾಗಿರಬೇಕು, ಬೇಕು ಅಂತ ಅನಿಸಿರಬೇಕು. ನೀವು ಬೆಳಗ್ಗೆ ದಿನಾಲು ಎದ್ದು ಯೂಟ್ಯೂಬ್ನಲ್ಲಿ ನಾಗರಳ್ಯಾಚಾರ್ಯ ಪ್ರವಚನ ಅಂತ ಹೇಳಿ ಅದನ್ನು ಚಾಲು ಮಾಡಿ ಕೇಳ್ತೀರಿ. ನಿಮಗೆ ಅದರಲ್ಲಿ ಇಷ್ಟ ಇದೆ ಅಂತ ಕೇಳ್ತೀರಿ. ನಿಮಗೆ ಇವರೇನು ಹೇಳ್ತಾ ನಿಂತ್ಕೊಂಡಂತಂದ್ರೆ ನೀವು ಕೇಳಕ್ಕೆ ಹೋಗೋದೇ ಇಲ್ಲ. ಯಾವುದಾದ್ರೂ ಕ್ರಿಯೆಯಲ್ಲಿ ಕಾರ್ಯತ ಮಾಡಬೇಕು ಅಂತ ಅನ್ನೋದಷ್ಟೇ ಅಲ್ಲ, ಅದು ಇಷ್ಟ ಸಾಧನವೂ ಆಗಿರಬೇಕು ಮತ್ತು ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಈಗ ಎಷ್ಟೋ ಜನ ಭೇಟಿಯಾದಾಗ ಅವ್ನು ಕೇಳ್ತಾರೆ, ಆಚಾರ್ಯ ನಿಮ್ಮ ಪ್ರವಚನ ಅದು ಏನಾದಿದ್ರೆ ನಮ್ಮನ್ನು ಹೇಳಿ ಅಂತ. ನಾ ಅದೇ ಬೆಳಗ್ಗೆ ಸರ್ವಸಾಮಾನ್ಯವಾಗಿ ಬೆಳಗಿನ 8:30 ಆನಂದ ವಿದ್ಯಾಲಯ ಯೂಟ್ಯೂಬ್ ಹೋಗಿ ಪ್ರವಚನ ಸಿಗ್ತದೆ ಅಂತ ಹೇಳ್ತಾನೆ. ಹೌದೇನ್ರಿ? ನಮಗೆ ಗೊತ್ತೇ ಇರಲಿಲ್ಲ ಅಂತ ತಿಳ್ಕೊಂಡಂತ. ಗೊತ್ತೇ ಇಲ್ಲದ ವಿಷಯದಲ್ಲಿ ಯಾರು ಪ್ರವೃತ್ತರಾಗ್ತಾರೆ? ಗೊತ್ತಿದ್ದ ವಿಷಯದಲ್ಲಿ ಪ್ರವೃತ್ತರಾಗ್ತಾರೆ. ಹೇಗಿದೆ ಯಥಾವಸ್ಥಿತ ಪರ್ಯಾಯ ವಾ. ಸಿದ್ಧ ವಸ್ತು ಅಂತಂದ್ರೇನು? ಅದು ಹೇಗಿದೆ ಹಾಗೆ ಅದನ್ನು ತಿಳಿದುಕೊಳ್ಳೋದು, ಇಲ್ಲ ಅದು ನಮಗೆ ಬೇಕಾಗಿದೆ ಅಂತ ಅನ್ನೋದು ತಿಳಿದುಕೊಳ್ಳೋದು. ಆದರೂ ಮೀಮಾಂಸಕನಿಗೆ ತನ್ನ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿಲ್ಲ. ನಾವು ಏನು ಹೇಳ್ತೇವೆ ಅಂತ ಅನ್ನೋದು ಇನ್ನೂ ಅವನು ಅರ್ಥ ಮಾಡ್ಕೊಂಡ್ರೆ ಅವನು ಹೇಳ್ತಾನೆ, ಏನೇ ಇರಲಿ, ಒಂದು ವಸ್ತುವನ್ನು ತಿಳಿದುಕೊಳ್ಳೋದೇ ಇರಲಿ, ಒಂದು ವಸ್ತುವಿನ ಬಗ್ಗೆ ಮಾತನಾಡೋದೇ ಇರಲಿ, ಇದು ಯಾವುದೋ ಒಂದು ಕ್ರಿಯೆಗೆ ಸಂಬಂಧಿತವಾಗಿದೆ. ಆ ಕ್ರಿಯಾದ ಹುಚ್ಚು ಅವನಿಗೆ ಹಿಡಿದಿದೆ. ಪ್ರವೃತ್ತಿ ಶಬ್ದ ಬೇಕೇ ಬೇಕು. ಒಂದು ವಿಷಯದಲ್ಲಿ ವ್ಯಕ್ತಿ ಏನಾದರೂ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕಾಗಿದ್ದರೆ ಹೇಳುವವರೊಬ್ಬರು ಬೇಕು. ಇದನ್ನು ನಾವು ಒಪ್ಪೋದಿಲ್ಲ ಅಂತಿಲ್ಲ, ಆದರೆ ಇದಷ್ಟೇ ಇದೊಂದೇ ಅಂತ ಒಪ್ಪೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಒಂದು ವಾಕ್ಯದಿಂದ ನಾವು ಏನು ತಿಳಿದುಕೊಳ್ತೇವೆ, ತಿಳಿಸುವುದು ವಾಕ್ಯದ ಉದ್ದೇಶ, ಹೌದಲ್ವ? ಆದರೆ ಏನು ತಿಳಿಸ್ಬೇಕು? ಈಗ ಮಾಡು ಅಂತ ತಿಳಿಸ್ಬೇಕು, ಇಲ್ಲ ಇದನ್ನು ಮಾಡಬೇಡ ಅಂತ ತಿಳಿಸ್ಬೇಕು. ಆದ್ದರಿಂದ ನಾವು ಯಾವಾಗ ಮಾತನಾಡ್ತೇವೆ, ಪ್ರವಚನ ಮಾಡ್ತೇವೆ, ಇನ್ನೊಬ್ಬರನ್ನು ಬೇರೆ ಕೆಲಸದಲ್ಲಿ ಪ್ರವೃತ್ತಿಗೋಸ್ಕರ ಮಾತನಾಡ್ತೇವೆ. ಯಾಕೆ? 7 ವರ್ಷಗಳಿಂದ ಒಂದು ದಿವಸವೂ ಬಿಡದೆ ಪ್ರವಚನ ಮಾಡ್ತಾ ಇದ್ದೀರಿ ನಾಗರಳ್ಳಿ ಆಚಾರ್ಯರೇ ಅಂತ ಯಾರಾದರೂ ಕೇಳಿದರೆ ನಾನೇನು ಉತ್ತರ ಕೊಡಬೇಕು? ಒಂದು ಉತ್ತರ ಇದೆ, ಪರಮಾತ್ಮ ಪಾಠ ಪ್ರವಚನದಿಂದ ಸಂತುಷ್ಟನಾಗ್ತಾನೆ, ಭಗವತ್ ಪ್ರೀತಿಗೋಸ್ಕರ ನಾನು ಪ್ರವಚನವನ್ನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೆ. ಅದರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳ್ತೇನೆ, ಏನಿಲ್ಲ, ನನ್ನ ಅನೇಕ ಜಿಜ್ಞಾಸುಗಳಿದ್ದಾರೆ. ಆ ಜಿಜ್ಞಾಸುಗಳಿಗೆ ನಮ್ಮ ಗ್ರಂಥ ಎಷ್ಟಿವೆ, ಅದರಲ್ಲಿ ಹೊಸ ಹೊಸ ವಿಷಯ ಇದೆ, ಅದನ್ನು ತಿಳಿಸುವುದು, ಇನ್ನೊಬ್ಬರಿಗೆ ತಿಳಿಸುವುದಕ್ಕೋಸ್ಕರವೇ ನಾನು ಪ್ರವಚನ ಮಾಡ್ತೇನೆ ಅಂತ ತಿಳ್ಕೊಂಡಂತಂದಾಗ ಅವನೇನು ಹೇಳ್ತಾನೆ, ಬರೀ ನೀವು ತಿಳಿಸೋದಷ್ಟೇ ಮಾಡೋದಿಲ್ಲ, ಯಾವ್ದು ಮಾಡಬೇಕು ಅನ್ನೋದು ಹೇಳ್ತೀರಿ, ಯಾವ್ದು ಮಾಡಬಾರ್ದು ಅನ್ನೋದು ಹೇಳ್ತೀರಿ. ಅದಕ್ಕೋಸ್ಕರ ಎಲ್ಲ ಅವರು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು, ಇಲ್ಲ ಕಾರ್ಯದಿಂದ ನಿವೃತ್ತರಾಗಬೇಕು. ಇನ್ನೊಬ್ಬರ ಪ್ರವೃತ್ತಿ ನಿವೃತ್ತಿಗೋಸ್ಕರವೇ ವಾಕ್ಯದ ಪ್ರಯೋಗ ಇರ್ತದೆ. ಅದನ್ನು ಬಿಟ್ಟು ಇಂಥದ್ದು ಮಾಡು ಇಂಥದ್ದು ಬಿಡು ಅಂತ ಹೇಳದೇ ಇದ್ದರೆ ಬೇರೆ ವಾಕ್ಯ ಮಾತನಾಡೋ ಉಪಯೋಗವೇನು? ವಸ್ತು ಹೀಗಿದೆ ಅಂತ ತಿಳ್ಕೊಂಡಂತ ತಿಳಿದುಕೊಳ್ಳೋದು ಮಹತ್ವ ಅಲ್ಲ.
ಈ ವಸ್ತುವಿನನ್ನು ಪಡೆಯೋದಕ್ಕೋಸ್ಕರ ಏನನ್ನು ಮಾಡಬೇಕು ಅಂತನ್ನುವ ಕ್ರಿಯಾಜ್ಞಾನವೂ ಬೇಕಾಗ್ತದೆ. ಇದು ಮೀಮಾಂಸಕರ ಅಭಿಪ್ರಾಯ. ಪರಪ್ರವೃತ್ತಿ ನಿವೃತ್ತಿ ಅಭಿಪ್ರಾಯೇಣೈವ ವಾಕ್ಯ ಪ್ರಯೋಗಾತ್ ಪ್ರವೃತ್ತ್ಯಾದಿ ಕಾರಣಂ ಕಾರ್ಯಜ್ಞಾನಮೇವ. ಪರಮಾತ್ಮನನ್ನು ಪಡೆಯಬೇಕು ಅಂತನ್ನೋದಕ್ಕೋಸ್ಕರ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳ ಮುಖಾಂತರ ಪರಮಾತ್ಮನ ಆರಾಧನೆ ಮಾಡುವುದು ಅಂತನ್ನುವುದು ಪರಮಾತ್ಮನ ತಿಳಿದುಕೊಳ್ಳುವ ಉದ್ದೇಶ. ಅವನನ್ನು ಪಡೆಯೋದಕ್ಕೋಸ್ಕರ ಶ್ರವಣ ಮನನಾದಿ ಎಲ್ಲವನ್ನೂ ಮಾಡುವುದು ಅಂತ ಅನ್ನುವ ಅಭಿಪ್ರಾಯದಲ್ಲಿಯೇ ಶಾಸ್ತ್ರ ಹೊರಟಿದೆ. ಕೇವಲ ದೇವರು ಹೇಗಿದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಶಾಸ್ತ್ರ ಹೊರಟಿಲ್ಲ. ಇಲ್ಲ, ಶಬ್ದ ಹೇಳಿದರೆ ಸಾಕು, ಅದು ತಾನಾಗೆ ಅವನು ಪ್ರವರ್ತನ ಆಗ್ತಾನೆ. ನಾನು ಹೇಳ್ತೇನೆ, ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಸೃಷ್ಟಿಕರ್ತ, ಪರಮಾತ್ಮ ಮೋಕ್ಷದಾತ, ಪರಮಾತ್ಮ ಸಂಸಾರದಿಂದ ನಮ್ಮನ್ನು ಉದ್ಧಾರಕರ್ತ, ಪರಮಾತ್ಮ ನಮ್ಮ ದುಃಖಗಳನ್ನು ದೂರ ಮಾಡ್ತಾನೆ ಅಂತ ನಾನು ಹೇಳಿದರೆ ಆ ವೇಳೆಗೆ ನೀವೇ ದುಃಖ ದೂರ ಮಾಡ್ತಾನಲ್ಲ, ಹಾಗಾದರೆ ಪರಮಾತ್ಮನ ತಿಳ್ಕೊಳ್ತೇನೆ ಅಂತ ತಿಳ್ಕೊಂಡು ಹೊರಡ್ತೇನೆ. ನಾನು ಹೇಳುವ ಮಾತಿನಲ್ಲಿ ಈಗ ಮಾಡಿ ಅಂತ ಏನೂ ಇಲ್ಲೇ ಇಲ್ಲ. ಪರಮಾತ್ಮನ ವಿಶಿಷ್ಟತೆಯನ್ನು ಮಾತ್ರ ನಾನು ಹೇಳಿದ್ದೇನೆ. ಆದ್ದರಿಂದಾಗಿ ಶಬ್ದ ವ್ಯಾಪಾರ ಕೇವಲ ಅವನ ಪ್ರಕಾರ ಶಬ್ದ ವ್ಯಾಪಾರದಿಂದಲೇ ಮನುಷ್ಯ ಪ್ರವೃತ್ತನಾಗುವುದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪ್ರವೃತ್ತಿಗೆ ಶಬ್ದಜ್ಞಾನ ಕಾರಣ ಆಗೋದಿಲ್ಲ. ತಶ್ರಾವಿಣಾಂ ಸರ್ವೇಷಾಮಪಿ ಪ್ರವೃತ್ತಿ ನಿವೃತ್ತಿ ಪ್ರಸಂಗಾತ್. ಕೇವಲ ಶಬ್ದ ಹೇಳಿದರೆ ಸಾಕು, ಹೀಗೆ ಮಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಂತ ನೀವಂತೀರಾ ಅಂತ ನಮಗೆ ಅವನು ವಾಪಸ್ ಕೇಳ್ತಾನೆ. ಹಾಗಿದ್ದರೆ ಕೇವಲ ಉಪದೇಶದಿಂದಲೇ ಮನುಷ್ಯ ಪ್ರವೃತ್ತನಾಗ್ತಿದ್ರೆ ಅವನಲ್ಲಿ ನಾನಿದನ್ನು ಮಾಡಬೇಕು ಅಂತನ್ನೋ ಒಂದು ಪ್ರವೃತ್ತಿ ಕಾರ್ಯತ ಇಲ್ಲದೆ ಇದ್ದರೆ ಅವನು ಪ್ರವೃತ್ತನಾಗೋದಿಲ್ಲ. ಅದೇನು ಬೇಕಾಗಿಲ್ಲಪ್ಪ, ನಮ್ಮ ಪ್ರವಚನ ಕೇಳಿ ಪ್ರವರ್ತನ ಆಗ್ತಾನೆ ಅಂತ ತಿಳ್ಕೊಂಡಂತಂದರೆ ಇಲ್ಲಿ ತನಕ ನಿಮ್ಮ ಪ್ರವಚನ ಎಷ್ಟು ಸಾವಿರ ಜನ ಕೇಳಿಲ್ಲ ಹೇಳಿ. ಕಳೆದ 65 ವರ್ಷದಿಂದ ನೀವು ಪ್ರವಚನ ಮಾಡ್ತಾ ಇದ್ದೀರಿ. ನಾನು ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿ 65 ವರ್ಷಗಳಾಯಿತು. ಎಷ್ಟೋ ಸಾವಿರ ಜನ ಕೇಳಿದ್ದಾರೆ. ಅದು ಎಲ್ಲರೂ ಧರ್ಮದಲ್ಲಿ ಪ್ರವೃತ್ತರಾಗಿದ್ದಾರೆ. ಮೀಮಾಂಸೆಗಳತನ ಆಗಿಲ್ಲ. ಯಾಕೆ? ಯಾರು ನಿಮ್ಮ ಪ್ರವಚನ ಕೇಳಿದ್ದಾರೆ, ಯಾರಲ್ಲಿ ನಾನು ಮೋಕ್ಷ ಪಡಿಬೇಕು ಅಂತ ಪ್ರವೃತ್ತಿ ಇದೆ, ಅವರು ಮಾತ್ರ ಪ್ರವೃತ್ತರಾಗಿದ್ದಾರೆ. ಆದ್ದರಿಂದಾಗಿ ವೇದಗಳು ಕೇವಲ ಪರಮಾತ್ಮನ ಬಗ್ಗೆ ಹೇಳಿದರೆ ಅದು ಪ್ರಯೋಜನ ಬೀಳೋದಿಲ್ಲ. ಅಲ್ಲಿರ್ತಕ್ಕಂಥ ಕಾರ್ಯತ ಅಂತ ತಿಳ್ಕೊಂಡಂತೇನಿದೆ, ಮಾಡಬೇಕು ಅಂತನೋ ಪ್ರವೃತ್ತಿ ಅಂತೇನಿದೆ, ಇದೇ ವೇದಗಳಿಂದ ಜಾಗೃತಗೊಳಿಸಲ್ಪಡ್ತದೆ. ಯಾಕೆಂದ್ರೆ ಬರೀ ಶಬ್ದದಿಂದ ಪ್ರವೃತ್ತಿ ಆಗ್ತಂತೆ ಇಲ್ಲ. ಸಣ್ಣ ಮಗು ಹಾಲು ಕುಡಿತದೆ, ಅಮ್ಮನ ಹಾಲು ಕುಡಿತಾ ಇರ್ತದೆ. ಅದಕ್ಕೆ ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ. ಅಲ್ಲಿ ಶಬ್ದ ಇಲ್ಲೇ ಇಲ್ಲ. ಹಸಿವೆ ಆಗಿದೆ, ಅಳ್ತದೆ, ಆ ನಂತರ ತಾಯಿ ಹಾಲು ಕುಡಿತದೆ. ಅಲ್ಲೇನು ಉಪದೇಶ ಇದೆ? ಅಲ್ಲಿ ಯಾವುದೂ ಇಲ್ಲಲ್ಲ. ಇಲ್ಲ, ಹಿಂದಿನ ಕಾಲದಲ್ಲಿ ಶಂಖ ಊದಿದರೆ ಬೆಳಗ್ಗೆ ಯುದ್ಧ ಪ್ರಾರಂಭ ಅಂತಕೊಂಡು ಎಲ್ಲರೂ ಯುದ್ಧಕ್ಕೆ ಬರ್ತಾ ಇದ್ರು. ಸಾಯಂಕಾಲ ಶಂಖ ಊದಿದ ಕ್ಷಣಕ್ಕೆ ಯುದ್ಧ ನಿಲ್ಲಿಸಿಬಿಡ್ತಾ ಇದ್ರು. ಅಲ್ಲಿ ಹೀಗೆ ಮಾಡು ಅಂತನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಇಲ್ಲ. ಅದರಲ್ಲಿ ಅಭಿಪ್ರಾಯ ಇಲ್ಲವೇ ಇಲ್ಲ ಅಂತ ನಾವು ಹೇಳಿದ್ರೆ ಅದಕ್ಕೆ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಅಲ್ಲಿಯೂ ಏನಿದೆ ಅಂತ ತಿಳ್ಕೊಂಡಂತಂದರೆ ಶಂಖ ಶಬ್ದದಿಂದ ಯುದ್ಧ ಮಾಡೋದು ಮೊದಲಿಂದ ಅದು ಕಲಿಸಿದ್ದಾರೆ. ಮೊದಲೇ ಶಂಖ ಯುದ್ಧಾರಂಭ
ಎರಡನೇ ಶಂಕ ವಿದ್ದ ವಿರಾಮ ಅಂತ ಹೇಳಿ ಆ ಅಭಿಪ್ರಾಯ ಪ್ರವೃತ್ತಿ ಆ ಸೈನಿಕರಲ್ಲಿ ಇದೆ ಅಂತ ತಿಳ್ಕೊಂಡಂತೇಳಿ ಶಂಕದಿಂದ ಪ್ರವೃತ್ತಿ ನಿವೃತ್ತಿ ಆಗ್ತದೆ ಹೊರತು ಈ ಶಂಕ ಯುದ್ಧ ಪ್ರಾರಂಭಕ್ಕೆ ಅಂತ ಅನ್ನೋದು ಗೊತ್ತಿರದಿದ್ದಿಲ್ಲ ಅಂತ ತಿಳ್ಕೊಂಡ್ರೆ ಪ್ರವೃತ್ತಿ ಆಗೋದಿಲ್ಲ. ಇನ್ನು ಇಲ್ಲ, ಪ್ರೀತಿಯಿಂದ ಮನುಷ್ಯ ಪ್ರವೃತ್ತನಾಗ್ತಾನೆ, ದ್ವೇಷದಿಂದ ಪರಮಾತ್ಮನನ್ನು ದೂರ ಇಡ್ತಾನೆ, ಅದು ಮನುಷ್ಯ ದೂರ ಇಡ್ತಾನೆ. ರಾಗದ್ವೇಷಗಳಲ್ಲಿಯೂ ಕೂಡ ಪ್ರವೃತ್ತಿ ಇದೆ. ಆದರೂ ಕೂಡ ತತ್ಸಯೈವ ನತು ಜ್ಞಾತತೆಯ, ರಾಗ ಇದ್ದಾಕ್ಷಣಕ್ಕೇನೆ ಅವನು ಪ್ರವೃತ್ತನಾಗ್ತಾನೆ. ಎಲ್ಲಿ ಪ್ರೀತಿ ಇದೆ ಪ್ರವೃತ್ತನಾಗ್ತಾನೆ, ಎಲ್ಲಿ ದ್ವೇಷ ಇದೆ ಅವನನ್ನು ಬಿಡ್ತಾನೆ. ಅಲ್ಲಿ ಸತ್ತಾ ಮಹತ್ವ ಹೊರತು ರಾಗದ್ವೇಷ ಇರುವಿಕೆ ಮಹತ್ವ ಹೊರತು ರಾಗ ಅಂದರೆ ಏನು, ದ್ವೇಷ ಅಂದರೆ ಏನು, ಇವೆಲ್ಲ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ವಿಷಯದ ಬಗ್ಗೆ ತಿಳುವಳಿಕೆ ಅಂತ ತಿಳ್ಕೊಂಡಂತೇನಿದೆ, ಇದು ಕ್ರಿಯೆಯಲ್ಲಿ ಅನಿವಾರ್ಯವಾಗಿರ್ತಕ್ಕಂಥದ್ದು. ಅವರ್ಜನೀಯ ಸನ್ನಿಧಿ ಅಂತ ಅದಕ್ಕೆ ಕರೀತಾರೆ. ಅವರ್ಜನೀಯ ಸನ್ನಿಧಿ ಅಂತ ತಿಳ್ಕೊಂಡಂತಂದ್ರೆ ಕೆಲವು ಇದ್ದೇ ಇರ್ತವೆ, ಆದರೆ ಅದು ಕಾರಣವಾಗಿರುವುದಿಲ್ಲ. ಈಗ ಕುಂಬಾರ ಗಡಿಗೆ ಮಾಡ್ತಾನೆ, ಗಡಿಗೆ ಕುಂಬಾರ ನಿಮಿತ್ತ ಕಾರಣ. ಆದರೆ ನಾನು ಹೇಳ್ತೇನೆ, ಕುಂಬಾರ ಶರ್ಟ್ ಕೂಡ ಹಾಕ್ಕೊಂಡಿದ್ದ, ಅದರಿಂದ ಕುಂಬಾರನ ಶರ್ಟ್ ಕೂಡ ಗಡಿಗೆ ಕಾರಣ ಅಂತ ಹೇಳಿಕ್ಕಾಗ್ತೇನು? ಇಲ್ಲ. ಆದ್ದರಿಂದಾಗಿ ವಾಕ್ಯದ ಉದ್ದೇಶ ಅಂತ ತಿಳ್ಕೊಂಡಂತೇನಿದೆ ಅದು ಕ್ರಿಯಾಬೋಧಕವೇ ಆಗಿದೆ ಅಂತ ತಿಳ್ಕೊಂಡಂತನ್ನೋದನ್ನು ನೀವು ಸ್ವೀಕಾರ ಮಾಡಬೇಕಾಗ್ತದೆ. ಆದ್ದರಿಂದ ವೇದ ಹೀಗೆ ಮಾಡು ಹಾಗೆ ಮಾಡು ವಿಧಿ ನಿಷೇಧಕ್ಕೋಸ್ಕರ ಹೊರಟಿದೆ ಹೊರತು ಕೇವಲ ಪರಮಾತ್ಮನ ವರ್ಣನೆ ಮಾಡಲಿಕ್ಕೆ ಹೊರಟಿಲ್ಲ. ಯಾಕೆ? ವಾಕ್ಯದ ಉದ್ದೇಶ ಇನ್ನೊಬ್ಬರಿಗೆ ಪ್ರವೃತ್ತಿಗೆ ಅದು ಕಾರಣವಾಗಬೇಕು. ಇಲ್ಲದೆ ಇದ್ದರೆ ವಾಕ್ಯದ ಉದ್ದೇಶವೇ ನಿರರ್ಥಕವಾಗ್ತದೆ. ಎಷ್ಟು ದೊಡ್ಡ ಉಪನ್ಯಾಸ ಕೊಟ್ಟ, ಎಷ್ಟು ಸಂದ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹೊರಟು ಹೇಳ್ತಾರೆ, ನಿಮ್ಮ ಪ್ರವಚನ ಇನ್ನೊಬ್ಬರಿಗೆ ಹೇಗೆ ಮಾಡುವಂತನೂ ಹೇಳೋಕ್ಕೋಸ್ಕರ ಇದೆ ಹೊರತು ನಿಮ್ಮ ಪ್ರವಚನ ಇದು ಹೀಗಿದೆ ಅಂತ ಕೇವಲ ತಿಳಿಸೋದಕ್ಕೋಸ್ಕರ ಇಲ್ಲ ಅಂತಕೊಂಡಂತ ಅನ್ನೋದು ಮೀಮಾಂಸಕರ ವಾದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೀನು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಈಗ ನಿಮಗೆ ನಾನು ಹೇಳಿದೆ, ಏನು ಹೇಳಿದೆ? ನಾಳೆ ನಮ್ಮಲ್ಲಿ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ ತಕ್ಷಣಕ್ಕೆ ನಿಮ್ಗೆ ಭಾಳ ಸಂತೋಷ ಆಗ್ತದೆ. ಓ, ಸ್ವಾಮಿಗಳು ವಿರಾರಕ್ಕೆ ಬರ್ತಾ ಇದ್ದಾರೆ, ನಾವು ಹೋಗಬೇಕು ಅಂತ. ನಾನು ನೀವು ಹೇಳಿದ್ದು ಶಬ್ದ ಮಾತ್ರ. ಕೇವಲ ವಾಕ್ಯವನ್ನು ಉಚ್ಚಾರಣೆ ಮಾಡಿದ ಕ್ಷಣಕ್ಕೇನೆ ವಾಕ್ಯಾರ್ಥ ಜ್ಞಾನ ಮಾತ್ರೇಣ ಸುಖ ವಾಪ್ತಿ ದುಃಖ ವಾಪ್ತಿ, ಸುಖ ದುಃಖಗಳು ಎರಡೂ ಆಗಲಿಕ್ಕೆ ಸಾಧ್ಯತೆ ಇದೆ. ನಾಳೆ ನಿಮಗೆ ನಾನು ಹೇಳ್ತೇನೆ, ಇಲ್ಲ ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪಾಪ ಹಿಂದಿನ ದಿವಸ ಅನಾನುಕೂಲತೆಯಿಂದ ಹೊರಟೋದ, ನನ್ನ ಶಬ್ದದಿಂದ ನಿಮ್ಗೆ ದುಃಖ ಆಯ್ತೋ ಇಲ್ಲ? ಯಾಕೆ ಅವನ ಬಗ್ಗೆ ನಿಮ್ಗೆ ದುಃಖ ಆಗ್ತದೆ, ಪಾಪ ಅಯ್ಯೋ ಹೋಗಿ ಆತ ಹೋದ ಅಂತ. ಕೇವಲ ಶಬ್ದ ನಾನು ನಿಮಗೆ ದುಃಖ ಪಡಿ ಅಂತ ಹೇಳಿದ್ನೇನು, ಸುಖ ಪಡಿ ಅಂತ ತಿಳ್ಕೊಂಡು ಅಂತ ಹೇಳಿದ್ನೇನು? ಇಲ್ಲ. ಪ್ರಿಯವಾದ ವಿಚಾರ ತಿಳಿದಾಗ ಸುಖವಾಗ್ತದೆ, ಅಪ್ರಿಯವಾದ ವಿಚಾರ ತಿಳಿದಾಗ ದುಃಖವಾಗ್ತದೆ. ಅಲ್ಲಿ ಯಾವುದೋ ಕ್ರಿಯಾ ಇರೋದಿಲ್ಲ.
ಆದ್ದರಿಂದಾಗಿ ಪ್ರವೃತ್ತಿ ನಿವೃತ್ತಿಗೆ ವಾಕ್ಯವೇ ಬೇಕು ಅಂತ ತಿಳ್ಕೊಂಡಂತೆ ಅಲ್ಲ. ಪ್ರವೃತ್ತಿ ಮತ್ತು ನಿವೃತ್ತಿ ಇದು ಅರ್ಥವಾದರೆ ಪ್ರವೃತ್ತಿ ಆಗ್ತದೆ. ಪರಮಾತ್ಮ ಮೋಕ್ಷದಾಯಕ ಅಂತ ಅರ್ಥವಾದರೆ ಅವನ ಬಗ್ಗೆ ನಾವು ಉಪಾಸನಾ ತಪಸ್ಸು ಇತ್ಯಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇಲ್ಲ ಪರಮಾತ್ಮನ ಆಜ್ಞೆಯ ವಿರುದ್ಧವಾದುದು, ಈರುಳ್ಳಿ ತಿನ್ನೋದು, ಬೆಳ್ಳುಳ್ಳಿ ತಿನ್ನೋದು ಅಂತಂದರೆ ಬಿಡ್ತೇವೆ. ಅಲ್ಲಿ ತಿನ್ನು ಬೇಡ ಬಿಡು ಅಂತಕೊಂಡು ಯಾರು ಹೇಳಿಲ್ಲ. ಶಬ್ದಾರ್ಥ ಜ್ಞಾನ ಪ್ರವೃತ್ತಿ ನಿವೃತ್ತಿಗೆ ಕಾರಣವಾಗ್ತದೆ ಅನ್ನೋದು ಆಚಾರ ಅಭಿಪ್ರಾಯ. ಮೀಮಾಂಸಕರ ಅಭಿಪ್ರಾಯ ಮಾಡು ಅಂತ ಹೇಳದೆ ಹೊರತು ಅದರ ಅಭಿಪ್ರಾಯ ಆಗೋದಿಲ್ಲ ಅಂತ ಅವನ ಅಭಿಪ್ರಾಯ. ಆಚಾರ ಹೇಳ್ತಾರೆ ಹಾಗೇನಿಲ್ಲ, ಅದನ್ನೂ ಇದೆ. ಮಾಡು ಅಂತ ಹೇಳಿದಾಗ ಅರ್ಥವಾಗ್ತದೆ, ಪ್ರವೃತ್ತಿ ಆಗ್ತದೆ, ಅದು ಇಲ್ಲ ಅಂತಿಲ್ಲ. ಆದರೆ ಕಾರ್ಯತ ಹೀಗೆ ಮಾಡು ಅಂತಿಕೊಂಡಂತನ್ನೋ ಒಂದು ರೀತಿಯಾಗಿರ್ತಕ್ಕಂಥ ಅಜ್ಞಾರ್ಥ ಲೋಟ್ ಇಲ್ಲದೆ ಇದ್ದರೆ ಆ ವಾಕ್ಯಕ್ಕೆ ಅರ್ಥ ಇಲ್ಲ ಅಂತಿಕೊಂಡಂತನೂ ಸರಿಯಲ್ಲ. ಇದಕ್ಕಿಂತಲೂ ಮುಖ್ಯ ಏನು ಅಂತಿಕೊಂಡಂತಂದರೆ ಮನುಷ್ಯನ ಪ್ರವೃತ್ತಿಗೆ ಆ ವಿಷಯದಲ್ಲಿ ಅಭಿಲಾಷೆ ಇರಬೇಕು. ಅದು ನನಗೆ ಆನಂದದಾಯಕ ಅಂತ ಗೊತ್ತಿದ್ದರೆ ನೀವು ಮಾಡ್ತೀರಿ, ಇಲ್ಲದೆ ಅಂದರೆ ಮಾಡೋದಿಲ್ಲ. ಅದನ್ನು ಮತ್ತೆ ನಾಳೆ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಹಾಗಾದರೆ ಇವತ್ತು ನೀವೇನು ತಿಳಿದುಕೊಂಡ್ರಿ? ಇವತ್ತು ತಿಳಿದುಕೊಂಡದ್ದೇನು ಅಂತಂದರೆ ಮೀಮಾಂಸಾ ಪ್ರಕಾರ ವಾಕ್ಯ ಇದು ಇನ್ನೊಬ್ಬರ ಪ್ರಯೋಜನಕ್ಕೋಸ್ಕರ ಇರ್ತಾರೆ. ಆದ್ದರಿಂದಾಗಿ ವಾಕ್ಯದ ಉದ್ದೇಶ ಇನ್ನೊಬ್ಬರಿಗೆ ಹೀಗೆ ಮಾಡುವಂತ ಹೇಳೋದ್ರಲ್ಲೇ ಇದೆ ಹೊರತು ಬರೀ ವಾಕ್ಯದಿಂದ ಏನು ಪ್ರಯೋಜನವಾಗೋದಿಲ್ಲ. ಬರೀ ಒಂದು ವಸ್ತುವಿನ ವರ್ಣನೆಯಿಂದ ಏನು ಪ್ರಯೋಜನ ಆಗೋದಿಲ್ಲ. ಒಂದು ವಿಷಯಕವಾದ ಜ್ಞಾನದಿಂದ ಏನು ಪ್ರಯೋಜನ ಆಗೋದಿಲ್ಲ. ವೇದ ಭಗವಂತನ ಬಗ್ಗೆ ಜ್ಞಾನ ಕೊಡ್ತದೆ ಅಂತ ತಿಳ್ಕೊಂಡಂತಂದರೆ ಆ ವಾಕ್ಯಕ್ಕೆ ಪ್ರಯೋಜನವೇ ಇಲ್ಲ. ಅದು ಹೀಗೆ ಮಾಡು ಅಂತ ಹೇಳೋದಕ್ಕೆ ವಾಕ್ಯಗಳಿಗೆ ಮಾತ್ರ ಪ್ರಯೋಜನ ಇದೆ ಅಂತನ್ನೋದು ಅವರ ಅಭಿಪ್ರಾಯ, ಮೀಮಾಂಸಕರ ಅಭಿಪ್ರಾಯ. ಆದರೆ ವಾಕ್ಯದ ಜ್ಞಾನ ಮಹತ್ವ ಹೊರತು ವಾಕ್ಯ ಜ್ಞಾನದಿಂದಲೇ ಮನುಷ್ಯನಿಗೆ ಇದು ಇಷ್ಟ ಅನಿಷ್ಟ ಅಂತ ಗೊತ್ತಾಗ್ತದೆ, ಪ್ರವೃತ್ತನ ಆಗ್ತಾನೆ, ಪ್ರವೃತ್ತಿ ಆಗದವರಿಲ್ಲ. ಅನ್ನ ಹಳಸಿದೆ ಅಂತಂದಾಕ್ಷಣಕ್ಕೇನೆ ತಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಒಂದು ತಟ್ಟೆ ತೆಗೆದು ಎತ್ಕೋತಾರೆ ಮತ್ತು ಹೊಸ ಅನ್ನ ಮಾಡಿದಲ್ಲಿ ತಿನ್ನೋಣ ಅಂತ ತಿಳ್ಕೊಂಡಂತೆ. ಅದಕ್ಕೋಸ್ಕರ ಕಾರ್ಯತ ಇರಲೇಬೇಕು. ವಿಭಕ್ತಿ ಪ್ರತ್ಯಯ ಇತ್ಯಾದಿಗಳು ಕ್ರಿಯೆಯನ್ನೇ ಸೂಚಿಸ್ತೇವೆ, ಬೇರೆ ಏನನ್ನು ಸೂಚಿಸುವುದಿಲ್ಲ. ಆದ್ದರಿಂದ ಸದಾಗಮೇಕ ವಿಜ್ಞೇಯ ಅಲ್ಲ ಅಂತನ್ನೋದಕ್ಕೋಸ್ಕರ ಆಚಾರ್ಯರು ಇವತ್ತು ಸಾಧನೆ ಮಾಡಿದ್ದು ಯಥಾರ್ಥ ಜ್ಞಾನವೂ ಕೂಡ ಪ್ರವೃತ್ತಿಗೆ ಕಾರಣವಾಗ್ತದೆ. ಯಥಾರ್ಥ ಜ್ಞಾನವೂ ನಿವೃತ್ತಿಗೂ ಕಾರಣವಾಗ್ತದೆ. ಆದ್ದರಿಂದಾಗಿ ಹೀಗೆ ಮಾಡು ಅಂತ ಹೇಳಲೇಬೇಕು ಅಂತ ಅನ್ನೋದು ವೇದದ ಮುಖ್ಯ ಅರ್ಥವಲ್ಲ. ವೇದದ ಮುಖ್ಯ ಅರ್ಥ ಮುಕ್ತಿದಾತನಾದ ಭಗವಂತನನ್ನು ಅನೇಕ ಮುಖದಿಂದ ತಿಳಿಸಿಕೊಡುವುದು ವೇದದ ಮುಖ್ಯ ಅರ್ಥ. ಸದಾಗಮೇಕ ವಿಜ್ಞೇಯತ್ವ ವೇದದ ಮುಖ್ಯ ಅರ್ಥ. ಇನ್ನು ಇಷ್ಟ ಸಾಧನ ಅಂದರೆ ಏನು, ಅದೇ ನಮ್ಮ ಪ್ರವೃತ್ತಿಗೆ ಹೇಗೆ ಕಾರಣ ಅನ್ನೋದನ್ನು ನಾಳೆ ತಿಳಿಸಿ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ವೇದಗಳು ಪರಮಾತ್ಮನ ಅನೇಕ ಮಹಿಮೆಗಳನ್ನು ಅನೇಕ ಮುಖದಿಂದ ಅವನ ವೈಶಿಷ್ಟ್ಯವನ್ನು ತಿಳಿಸಿಕೊಡುತ್ತವೆ. ಆದ್ದರಿಂದ ವೇದಗಳು ಪ್ರಮಾಣವ ಹೊರತು ವೇದಗಳು ಬರೀ ಹಾಗೂ ಮಾಡು ಹೀಗೆ ಮಾಡು ಅಂತ ಹೇಳೋದಿಲ್ಲ. ಇದ್ದ ವಿಚಾರವನ್ನು ಕೂಡ ವಿಸ್ತಾರವಾಗಿ ತಿಳಿಸಿಕೊಡ್ತವೆ. ಸಿದ್ಧ ವಿಷಯದಲ್ಲಿಯೂ ಕೂಡ ಪ್ರಾಮಾಣ್ಯ ಇದೆ, ಸಿದ್ಧ ವಿಷಯದಲ್ಲಿಯೂ ಕೂಡ ತಾತ್ಪರ್ಯ ಇರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಎಷ್ಟು ಸಾಧ್ಯವಿದೆ ಅಷ್ಟು ಸುಲಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಪುನಃ ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿ. ಕೊನೆಗೆ ಟೀಕಾವಾಕ್ಯ ನಿಮ್ಮ ಕಿವಿ ಮೇಲೆ ಬಿತ್ತಲ್ಲ, ಅದರಿಂದ ನಿಮ್ಮ ಪಾಪ ಪರಿಹಾರ ನಿಶ್ಚಿತ ಆಗಿರ್ತದೆ. ಅವಶ್ಯವಾಕ್ಯ. ಇನ್ನು ಭೀಮಸೇನ ಹತ್ರ ಬರೋಣ.
ನಿನ್ನಿನವರೆಗೆ ಭೀಮಸೇನ. ವಂದನ ಭಕ್ತಿಯ ಪ್ರತಿನಿಧಿ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ ಸುಮಾರು 4-5 ದಿವಸದ ಭೀಮಸೇನನ ಬಗ್ಗೆ ವಿವರಣೆಯಿಂದ. ಇವತ್ತು ನಾವು ಭೀಮಸೇನನ ದಾಸ್ಯ ಭಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದಾಸ್ಯ ಭಕ್ತಿ ಅಂತಂದ್ರೆ ಏನು? ದಾಸ ಶಬ್ದಕ್ಕೆ ದಾನೆ ಅಂತ ಕೂಡ ಅರ್ಥ ಇದೆ. ದಾನೆ. ದಾಸ ಅಂದರೆ ಏನು? ಯಾರಿಗೆ ದಾಸ ಅಂತ ಕರಿಬೇಕು ಅಂದರೆ ಯಾರಿಗೆ ನನ್ನ ಸ್ವಾಮಿಯಾದ ಶ್ರೀಹರಿ ಯಾವಾಗಲೂ ನನಗೆ ಬೇಕಾದ್ದನ್ನು ಕೊಡ್ತಾ ನನ್ನ ಬಯಕೆಗಳನ್ನು ಪೂರೈಸುತ್ತಾ ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಅಂತನ್ನುವ ಆ ಒಂದು ಕಾನ್ಸೆಪ್ಟ್, ಇದಕ್ಕೆ ದಾಸ್ಯ ಭಕ್ತಿ ಅಂತ ಕರೀತಾರೆ. ದೇವರನ್ನು ಅನುಭವಿಸುವುದು, ದೇವರು ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಅಂತನ್ನುವುದು ಅನ್ನುವ ನಿರ್ಧಾರ ನಮಗಿರಬೇಕು. ಆ ನಿರ್ಧಾರ ನಮ್ಮಲ್ಲಿ ಕೆಲವು ಸಲ ಡಾಮಾಡೋಲ್ ಅಂತಂತಾರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಇದ್ದಾನೆ ಅಂತನ್ನುವ ಭಾವನೆ, ನಿಶ್ಚಯ, ಅದು ಪರಮಾತ್ಮನ ಪರಮಾನುಗ್ರಹಕ್ಕೆ ಕಾರಣವಾಗುತ್ತೆ. ಯಾವಾಗಲೂ ಪರಮಾತ್ಮ ನನ್ನ ಜೊತೆಗಿದ್ದಾನೆ, ನಾನು ಯೋಗಕ್ಷೇಮ ನೋಡಿಕೊಳ್ತಾನೆ, ನಾನ್ಯಾಕೆ ಚಿಂತಿಸಲಿ, ಅದಕ್ಕೋಸ್ಕರ ದಾಸರು ಹೇಳಿದ್ರು, ಚಿಂತೆ ಯಾಕೆ ಮಾಡ್ತೀಯೋ, ಚಿನ್ಮಯನಿದ್ದಾನೆ ಅಂತ ಹೇಳಿದರು. ಆ ನಂತರ ಮತ್ತೊಂದು ಕಡೆಗೆ ಹೇಳ್ತಾರೆ, ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯೇನು. ಅರೆ, ಯಾವಾಗಲೂ ನೀನು ಬೇಕಾದ್ದೆಲ್ಲ ಕೊಡ್ಲಿಕ್ಕತ್ತಾನ ದೇವರು, ಮತ್ತೆ ಯಾಕೆ ಚಿಂತೆ ಮಾಡ್ತೀಯೋ? ದೇವರು ನನ್ನ ಜೊತೆಗಿದ್ದಾನೆ, ನಾನು ಅನಾಥನಲ್ಲ, ಆದ್ದರಿಂದಾಗಿ ನಾನು ಚಿಂತೆ ಮಾಡೋ ಕಾರಣವಿಲ್ಲ. ಆ ಪರಮಾತ್ಮನನ್ನೇ, ಇಷ್ಟೆಲ್ಲ ನನಗೆ ಅನುಕೂಲ ಮಾಡೋ ಪರಮಾತ್ಮನನ್ನೇ ಪ್ರೀತಿಸಬೇಕು ಅಂತನ್ನೋ ಕಾನ್ಸೆಪ್ಟ್ ಅಂತ ಏನಿದೆ, ಈ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕ ಸ್ವೀಕೃತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ದಾಸ್ಯ ಭಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ದ್ರೌಪದಿಯದು ದಾಸ್ಯ ಭಕ್ತಿ. ಹೀಗೆ ಹಿಡಿದುಕೊಂಡಿದ್ಲು, ಸರ ಕೆಳಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡಂತೇಳಿ ಸೆರೆಗೆ ಎಳಿತಾ ಇದ್ದಾನೆ, ಈ ಸೆರೆ ಎಳಿತಾ ಇದ್ದಾನೆ, ಕೆಳಗೆ ಬಂತು, ಮರ್ಯಾದೆ ಹೋಯ್ತು. ಆದರೆ ಲೋಕ ವಿಡಂಬನೆಗೆ ಸ್ವಲ್ಪ ಕೇಳಿದ್ಕೊಂಡಿದ್ಲು. ಆನಂತರ ಅವಳು ಅಂತಾಳೆ, ನನ್ನ ಹಿಂದೆ, ನನ್ನ ಮುಂದೆ, ನನ್ನ ಅದಿಯಲ್ಲಿ, ನನ್ನ ಬದಿಯಲ್ಲಿ ನನ್ನ ಮಾನರಕ್ಷಕನಾಗಿ ಪರಮಾತ್ಮ ಇದ್ದಾಗ ನಾನೇಕೆ ಸಂಶಯ ಪಡಲಿ, ಪರಮಾತ್ಮನಿಗೆ ಶರಣ ಹೋಗ್ತೇನೆ ಕೃಷ್ಣ ಅಂತ ತಿಳ್ಕೊಂಡು ಕೈ ಮೇಲೆ ಮಾಡಿಬಿಟ್ರು. ಸೆರಗಿದ್ದ ಎಳೆತಿರುವಾಗ ಸೆರಗಿನ ಸೀರೆ ಕೆಳಗೆ ಬರಲಿಕ್ಕೆ ಎಷ್ಟೊತ್ತು ಹಿಡಿತಿದೆ? 1 ಸೆಕೆಂಡ್ ಕೂಡ ಸಾಕು. ಅಷ್ಟರೊಳಗಾಗಿ ಪರಮಾತ್ಮ ಬಂದು ಅಕ್ಷಯ ವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಪರಮಾತ್ಮ ನನ್ನ ಜೊತೆಗಿದ್ದಾನೆ. ನನಗೆ ಉಪಕಾರ ಮಾಡುತ್ತಾ, ನಾನು ಬೇಡಿದ್ದನ್ನು ಕೊಡ್ತಾ, ದಾನೆ ಅಂತ ತಿಳ್ಕೊಂಡು ತಂದಾಗ ಅನ್ನುವ ಅರ್ಥದಲ್ಲಿ ಪರಮಾತ್ಮ
ಅಸ್ಥಿಯಲ್ಲ ಆಸ ಅನಾದಿ ಕಾಲದಿಂದ ನನ್ನ ಜೊತೆಗಿದ್ದಾನೆ. ಅನೇಕ ದಿವಸದಿಂದ ನನಗೆ ಗೊತ್ತಿಲ್ಲದೆ ನನ್ನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ, ಅವಿಜ್ಞಾತ ಸಖ ಅಂತ ತಿಳ್ಕೊಂಡು ಅಂತ ಹೇಳಿ ಭಾಗವತ ಈ ವ್ಯಕ್ತಿಯ ಈ ವಿಷಯದ ಬಗ್ಗೆ ಹೇಳ್ತಾರೆ. ಈ ರೀತಿಯಾಗಿ ಯಾರು ಇರ್ತಾರೆ ಪರಮಾತ್ಮ ಅವರನ್ನು ಸಂರಕ್ಷಣೆ ಮಾಡೇ ಮಾಡ್ತಾನೆ. ಯಾದ ವಾರಿಯರು ಶಾಸ್ತ್ರ ಓದೋಕ್ಕಿಂತ ಪೂರ್ವದಲ್ಲಿ, ಅವರು ಶಾಸ್ತ್ರ ಓದಕ್ಕೆ ಚಾಲು ಮಾಡಿದ 50 ವರ್ಷದ ನಂತರ, ಅವರು ಲೇವಾದೇವಿ ವ್ಯವಹಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು. ಬಂಗಾರ ಇಟ್ಕೊಳ್ಳೋದು, ಬೆಳ್ಳಿ ಇಟ್ಕೊಳ್ಳೋದು, ಸಾಲ ಕೊಡೋದು, ಸಾಲ ತೀರಿಸಿದ ಮೇಲೆ ವಸ್ತು ತಿರುಗಿ ಕೊಡೋದು, ಈ ರೀತಿಯಾಗಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ರು. ಅದರ ಮೇಲೆ ಒಂದು ಬಡ್ಡಿ ಏನು ವ್ಯವಹಾರ ಮಾಡ್ತಾ ಇದ್ರು. ಊರಿಂದ ಊರಿಗೆ ಅವರ ಹಣ ಕೊಟ್ಟ ಮೇಲೆ ಅವರ ವಸ್ತು ತೀರಿಸೋದಕ್ಕೋಸ್ಕರ ಒಂದು 3-4 ಊರಿಗೆ ಒಂದೇ ಸಲ ಹೋಗಿ ಬರಬೇಕು ಅಂತ ತಿಳ್ಕೊಂಡು ಕುದುರೆ ಮೇಲೆ ಹೊರಟಾಗ ಅವ್ರ ಜೊತೆಯಲ್ಲಿ ಆಗಿನ ಕಾಲದ ಪ್ರಕಾರ 1 ಮಣ 2 ಮಣ ಬಂಗಾರ ಇರ್ತಿದ್ದು. ಮಣ ಅಂದರೆ ನೀರು 80-80 90 ಕಿಲೋಗ್ರಾಮ್. ಯಾಕೆ ಆಗಿನ ಕಾಲಕ್ಕೆ ಜನರೆಲ್ಲ ಬಡವರು ಒತ್ತಿ ಇಟ್ಟೆ ತಮ್ಮ ಜೀವನ ಮಾಡ್ತಕ್ಕಂಥ ಅವ್ರು ತೆರಿಗೆ ಕೊಡೋದಕ್ಕೋಸ್ಕರ ಯಾವ ಬಾಡಿ ಗಾರ್ಡನ್ನು ಇಟ್ಟುಕೊಳ್ತಿದ್ದಿಲ್ಲ. ಆದರೆ ವಿಶ್ವಾಸದಿಂದ ಒಂದು ಮಾತನ್ನು ಹೇಳ್ತಾ ಇದ್ರು, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಕೃಷ್ಣ ಎದುರಿಗೆದ್ದು ಸಂರಕ್ಷಣೆ ಮಾಡುವಾಗ, ಇಲ್ಲ ನರಸಿಂಹದೇವರು ಎದುರಿಗೆದ್ದು ಸಂರಕ್ಷಣೆ ಮಾಡುವಾಗ, ಕೃಷ್ಣ ಹಿಂಬದಿಯದ್ದು ಸಂರಕ್ಷಣೆ ಮಾಡುವಾಗ, ರಾಮ ಲಕ್ಷ್ಮಣರು ಅಧಿಬದಿಯಲ್ಲಿದ್ದು ನನ್ನ ಸಂರಕ್ಷಣೆ ಮಾಡುವಾಗ ನಾನು ಯಾಕಂಜಲೆ? ನಾನು ಯಾರಿಗೆ ಯಾಕಂದ್ಬೇಕು ಅಂತನ್ನುವ ವಿಶ್ವಾಸ. ಒಂದ್ಸಲ ಕಳ್ಳರು ಇವತ್ತು ಅವ್ರನ್ನ ಬಡೆದು ಅವರನ್ನು ದೋಚಬೇಕು, ಅವರಲ್ಲಿದ್ದ ಬಂಗಾರ ತಗೊಳ್ಬೇಕು, ಅದಕ್ಕೆ ಹೆಚ್ಚಿಗೆ ಬಂಗಾರ ತಗೊಂಡು ಹೊರಟಿದ್ದಾರೆ ಅಂತ ಗೊತ್ತಾಯ್ತು. 40 ಜನ ಕೊಡಲಿ, ಕಬ್ಬಿಣದ ರಾಡ್, ಲಾಠಿ, ಕೋಲು ಎಲ್ಲ ಹಿಡಿದುಕೊಂಡು ಬಂದಿದ್ದಾರೆ. ಆದರೆ ಕಾಡಿನ ಮಧ್ಯದಲ್ಲಿ ಇವರ ಮೇಲೆ ಆಕ್ರಮಣ ಮಾಡಬೇಕು ಅಂತಂದಾಗ ಅವರು ಕಂಡದ್ದು ನರಸಿಂಹದೇವರನ್ನು, ಕೃಷ್ಣನನ್ನು, ರಾಮ ಲಕ್ಷ್ಮಣರನ್ನು. ಗಾಬರಿಯಾಗಿ ಶರಣಾಗತರಾಗ್ತಾರೆ. ಹೇಳ್ತಾರೆ ನಿಮ್ಮ ಎದುರಿಗೆ ಹೀಗಿದ್ದಾರೆ ಅಂತೇಳಿ. ಒಮ್ಮೆಲೆ ಅವ್ರ ಮನಸ್ಸಿಗೆ ವೈರಾಗಿ ಹುಟ್ಟುಬಿಡ್ತಾರೆ. ನನ್ನ ಜೊತೆಗಿರುವ ದೇವರು ಕಳ್ಳರಿಗೆ ಕಾಣಿಸಿದ, ನನಗೆ ಕಾಣಿಸ್ಲಿಲ್ಲ, ಅವನು ಕಂಡೇ ತೀರ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಬಂದರು. ಗೌತಮರಿಗೆ ಶರಣ ಬಂದರು. ಅವರ ಆಜ್ಞೆ ಪ್ರಕಾರ ಕಾಶಿಗೆ ಹೋಗಿ ಮುಂದೆ ವೇದೇಶ ತೀರ್ಥರ ಹತ್ರ ಎಲ್ಲ ಶಾಸ್ತ್ರಗಳನ್ನು ಕಲಿತು ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದರು ಯಾದವಾರ್ಯರು. ಇದು ದಾಸ್ಯ ಭಕ್ತಿ. ಭೀಮಸೇನನು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ನಂಬಿದವನು. ಧರ್ಮರಾಜ ಯಾವಾಗ ರಾಜಸೂಯಜ್ಞವನ್ನು ಮಾಡಬೇಕು ಅಂತ ಬಯಸಿದನೋ ಆ ಕಾಲದಲ್ಲಿ ಕೃಷ್ಣ ಹೇಳ್ದ, ಎಲ್ಲ ರಾಜರನ್ನು ಗೆಲ್ಲಬೇಕಪ್ಪ. ಜರಾಸಂಧ ಇದ್ದಾನೆ, ಕೀಚಕ ಇದ್ದಾನೆ, ಕರ್ಣ ಇದ್ದಾನೆ, ದುರ್ಯೋಧನ ಇದ್ದಾನೆ. ಆಗ ಧರ್ಮರಾಜ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಕೊಂಡ್ಬಿಟ್ರು. ಆಗ ಭೀಮಸೇನಿಗೆ ಮಾತನಾಡುವ ಸರದಿ. ಭೀಮಸೇನ ಹೇಳ್ತಾನೆ, ನಾವು ನಮ್ಮ ಯೋಗ್ಯತೆ ಅರ್ಥ ಮಾಡಿಕೊಳ್ಬೇಕು. ದೇವರು ಮನುಷ್ಯನನ್ನ ಹುಟ್ಟಿಸಿದ್ದಾನೆ, ಮೋಕ್ಷ ಕೊಡ್ತಾನೆ ಅಂತ ಕೊಡ್ತೇನೆ ಅಂತ ಉದ್ದೇಶದಿಂದ ಹುಟ್ಟಿಸಿದ್ದಾನೆ. ಮೋಕ್ಷ ಪಡೆಯುವ ಯೋಗ್ಯತೆ ಇದೆ
ಅಂತನ್ನುವುದು. ಶಾಸ್ತ್ರ ಓದ್ತಾ ಇದ್ದೇವೆ, ಕಠಿಣ ಇದ್ದರೂ ನೀವು ಹೆಣ್ಮಕ್ಳು ಅನೇಕ ಜನ ವಿಷ್ಣು ತತ್ವಗಳನ್ನೇ ಕೇಳ್ತಾ ಇದ್ದೀರಿ. ಇದರಿಂದಲೇ ನೀವು ನಿಶ್ಚಿತ ಮಾಡಿಕೊಳ್ಬೇಕು, ಸ್ಥಿರೋನುಭಾವ ಏವಮೇ, ನನ್ನ ಯೋಗ್ಯತೆ ಚೆನ್ನಾಗಿದೆ. ಯಾಕೆ? ದೇವರು ನನಗೆ ಮನುಷ್ಯನನ್ನಾಗಿ ಹುಟ್ಟಿಸಿದ್ದಾನೆ, ದೇವರು ನನ್ನನ್ನು ಒಳ್ಳೆಯ ಧರ್ಮದಲ್ಲಿ ಹುಟ್ಟಿಸಿದ್ದಾನೆ, ದೇವರು ನನ್ನನ್ನು ಬ್ರಾಹ್ಮಣರ ಮೇಲೆ ಹುಟ್ಟಿಸಿದ್ದಾನೆ, ದೇವರು ನನ್ನ ಗುರುಗಳ ಸನ್ನಿಧಾನದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ನನ್ನ ಯೋಗ್ಯತೆ ಚೆನ್ನಾಗಿದೆ ಅಂತ ಸ್ವರೂಪ ಯೋಗ್ಯತೆಯನ್ನು ಬಗ್ಗೆ ನಿಶ್ಚಯ ಮಾಡಿ, ಆದರೆ ಈ ಯೋಗ್ಯತೆ ಇದ್ದದ್ದು ಸಿಗಬೇಕಾಗಿದ್ದರೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಎರಡನೆಯದ್ದು ಪ್ರಯತ್ನ. ಆದ್ದರಿಂದ ಪ್ರಯತ್ನ ಮೇಕಮಗ್ರತೋ. ಇನ್ನು ಮೂರನೇದ್ದೇನು? ಫಲಪ್ರಾಪ್ತಿ. ಅದು ಪರಮಾತ್ಮನ ಕೈಲಿದೆ, ನಾನೇ ಚಿಂತೆ ಮಾಡಬೇಕು ಅದ್ರ ಬಗ್ಗೆ. ಆದ್ದರಿಂದಾಗಿ ಜೀವನದಲ್ಲಿ ವಿಶ್ವಾಸ ಕಳೆದುಕೊಳ್ಳುವುದು ಬೇಡ ಅನ್ನೋದನ್ನು ಭೀಮ ತೋರಿಸಿಕೊಟ್ಟಿದ್ದಾನೆ. ಯಾವ ಸಂದರ್ಭದಲ್ಲಿಯೂ ಅಂಜಲಿಲ್ಲ, ಅಳುಕಲಿಲ್ಲ. ಅಸಂಭವ ಶಕ್ತಿಯ ಅಸಂಭವವಾದ ಕಾರ್ಯವನ್ನು ಸಂಭವ ಮಾಡಿ ತೋರಿಸಿರತಕ್ಕಂಥದ್ದು ಭೀಮನ ವೈಶಿಷ್ಟ್ಯ. ಅದಕ್ಕೋಸ್ಕರ ಭೀಮ ತನ್ನ ಅಣ್ಣನಿಗೆ ಹೇಳ್ತಾನೆ, ಅಣ್ಣ, ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇ. ಪರಮಾತ್ಮ ನಮಗೆ ಮಿತ್ರನಾಗಿ ನಮ್ಮ ಜೊತೆಗೆ ಬಂದಿದ್ದಾನೆ. ಪರಮಾತ್ಮ ವೇದವ್ಯಾಸ ರೂಪದಿಂದ, ಪರಶುರಾಮ ರೂಪದಿಂದ, ಕೃಷ್ಣ ರೂಪದಿಂದ ನಮಗೆ ಸಹಾಯ ಮಾಡ್ತಾನೆ ಅಂದಾಗ ರಾಜಸೂಯ ಯಜ್ಞಕ್ಕೆ ಸಹಾಯ ಮಾಡೋದಿಲ್ಲ ಅಂತ ಯಾಕನೋಣ? ಪ್ರತಿಯೊಬ್ಬ ಮನುಷ್ಯ ತನ್ನ ಯೋಗ್ಯತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ನಿಜಾನುಭಾವ ವರ್ಜಿತ. ನಮಗೆ ನಮ್ಮ ಯೋಗ್ಯತೆಯ ಬಗ್ಗೆ ನಾವು ಕಲ್ಪನೆ ಮಾಡೋದಿಲ್ಲ. ಯಾವಾಗಲೂ ಹಂಚ್ತಾ ಕೂತ್ಕೊಳ್ತೀವಿ, ನನ್ನ ಕಡೆಯಿಂದ ಆಗೋದಿಲ್ಲ, ನನ್ನ ಕಡೆಯಿಂದ ಏನು ಮೋಕ್ಷ ಪಡಲಿಕ್ಕೆ ಆಗ್ತದೆ, ನನ್ನ ಮೇಲಿನ ದೇವರು ಅನುಗ್ರಹ ಮಾಡ್ತಾರೆ. ಯಾಕೆ ಈ ನೈರಾಶ್ಯ? ಪರಮಾತ್ಮ ನೀನು ಬ್ರಹ್ಮನ ಮನುಷ್ಯನಾಗಿ ಹುಟ್ಟಿಸಿದ್ದಾನಲ್ಲ, ನಿನ್ನ ಯೋಗ್ಯತೆ ಏನಿದೆ ಅಂತ ತಿಳಿಸಿಕೊಟ್ಟಿದ್ದಾನೆ. ನಿನ್ನ ಯೋಗ್ಯತೆಯ ಬಗ್ಗೆ ನಿನಗೆ ಸ್ಥಿರವಾಗಿರ್ತಕ್ಕಂಥ ತಿಳುವಳಿಕೆ ಇರಬೇಕು. ಯಾವ ತನ್ನ ಯೋಗ್ಯತೆಯ ಬಗ್ಗೆ ಕಲ್ಪನೆ ಇಲ್ಲ ಅಂಥ ವ್ಯಕ್ತಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗೋದಿಲ್ಲ. ನಾನು ಮನುಷ್ಯನಾಗಿ ಹುಟ್ಟಿದೆ, ಅದರಲ್ಲಿಯೂ ಕೂಡ ಯಾವ ಅಪ್ಪ ಅಮ್ಮ ಧಾರ್ಮಿಕರಾಗಿದ್ದರು, ನಮಗೆ ಧರ್ಮದ ಬಗ್ಗೆ ಸಂಸ್ಕಾರ ಕೊಡೋರಾಗಿದ್ದರು, ಅಂಥವರು ನನ್ನ ತಂದೆ ತಾಯಿಯಾಗಿ ಸಿಕ್ಕಿದ್ದಾರೆ. ನನಗೆ ನನ್ನ ಧರ್ಮದಲ್ಲಿ ಸಹಕಾರಿಣಿಯಾದಂಥ ಹೆಂಡತಿ ಸಿಕ್ಕಿದ್ದಾಳೆ. ನಾನು ಮಾಡೋ ಸಾಧನಕ್ಕೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನನ್ನ ಯೋಗ್ಯತೆ ಚೆನ್ನಾಗಿದೆ ಅಂತನ್ನುವ ನಿಜ ಅನುಭವ ಅಂತಿಕೊಂಡಂತೇನಿದೆ, ನಿಜಾನುಭವ ತಿಳಿದುಕೊಂಡು ಪರಮಾತ್ಮ ನನಗೆ ಮೋಕ್ಷಕ್ಕೋಸ್ಕರ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ, ಮೋಕ್ಷದ ಸಾಧನೆಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಹೇಳಿ. ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಅವರು ಮದುವೆಯಾಗದೆ ಸನ್ಯಾಸ ತೆಗೆದುಕೊಂಡವರು, ಅವರ ತಾಯಿ ಅನುಮತಿ ಕೊಟ್ಟಿರದೇ ಇದ್ದರೆ, ಮದುವೆ ಆಗದೆ ಇದ್ದಾಗ ತಂದೆ ತಾಯಿ ಅನುಮತಿ ಪಡೆಯಬೇಕು ಅಂತಿದೆ, ಮದುವೆ ಆದಮೇಲೆ ಹೆಂಡತಿ ಅನುಮತಿ ಪಡೆಯಬೇಕು ಅಂತಿದೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಅವರ ಹೆಂಡತಿ ಅವ್ರಿಗೆ ಅನುಮತಿ ಸರಸ್ವತಿ ಬಾಯಿ ಅನುಮತಿ ಕೊಟ್ಟಿರದೇ ಇದ್ದರೆ ಸ್ವಾಮಿಗಳು ನಾವು ಕಾಣ್ತಾ ಇದ್ದೇವೆ. ಪರಮಾತ್ಮ ಅಂಥವರನ್ನು ಜೊತೆ ಮಾಡಿದ್ರಿಂದಾಗಿ ನನ್ನ ಯೋಗ್ಯತೆ ಚೆನ್ನಾಗಿದೆ
ನಾನು ವಿಷ್ಣು ತತ್ವನಿರ್ಣಯ ತಿಳಿದೇ ಇದ್ದರೂ ತಿಳಿಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ಕೇಳ್ತಾ ಇದ್ದೇನೆ. ಅದರಿಂದಾಗಿ ನನ್ನ ಯೋಗ್ಯತೆ ಚೆನ್ನಾಗಿದೆ, ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತನ್ನೋ ವಿಶ್ವಾಸ, ಇದು ದಾಸ್ಯ ಭಕ್ತಿ. ಅದಕ್ಕೋಸ್ಕರ ಹೇಳ್ತಾರೆ ಸ್ಥಿರಾನುಭಾವ ನಿಜಾನುಭಾವ ವರ್ಜಿತ, ನಿಜ ಯೋಗ್ಯತೆಯ ಬಗ್ಗೆ ಸಂಕಲ್ಪನೆ ಮಾಡದೇ ಇದ್ದವರು, ಅದಕ್ಕೆ ಅನುಸಾರವಾಗಿ ಹರಿಯ ಅನುಗ್ರಹ ನನಗಿದೆ ಅಂತೇಳಿ ತಿಳಿದುಕೊಳ್ಳದೇ ಇದ್ದವರು, ಹರಿಯ ಅನುಗ್ರಹ ಇದ್ದದ್ರಿಂದ ನಾನು ಪ್ರಯತ್ನ ಮಾಡಬೇಕು ಅಂತೇಳಿ ಪ್ರಯತ್ನದಲ್ಲಿ ಪ್ರವೃತ್ತನಾಗದೇ ಇದ್ದವರು, ಇವರು ಭಗವಂತನ ದಾಸರಾಗೋದಿಲ್ಲ. ಯಾಕೆ? ಆಸ ಪರಮಾತ್ಮ ನನಗೆ ಮೋಕ್ಷ ಕೊಡೋದಕ್ಕೋಸ್ಕರ ನನ್ನ ಅಧಿಪತಿಯಲ್ಲಿದ್ದಾನೆ ಅಂತನ್ನೋದು ದಾಸ್ಯ ಭಕ್ತಿ. ಅದಕ್ಕೋಸ್ಕರ ಭೀಮಸೇನ ದೇವರ ಮಾತು ನೆನಪಿಟ್ಕೊಳ್ಳಿ, ನಿಜಾನುಭಾವ ವರ್ಜಿತ. ಇರುವ ಪರಿಸ್ಥಿತಿಯನ್ನು ನೋಡಿಕೊಂಡು ದೇವರು ನನಗೆ ವಿಶ್ವಾಸ ಕೊಟ್ಟು, ದೇವರು ಪೂಜೆ ಮಾಡಬೇಕು ಅಂತ ಮನಸ್ಸು ಕೊಡ್ತಾ ಇದ್ದಾನೆ, ತುಳಸಿ ಪೂಜೆ ಮಾಡಬೇಕು ಅಂತ ಮನಸ್ಸು ಕೊಡ್ತಾನೆ, ಪ್ರವಚನ ಕೇಳಬೇಕು ಅಂತ ಮನಸ್ಸು ಕೊಡ್ತಾನೆ, ದಾನ ಧರ್ಮ ಮಾಡಬೇಕು ಅಂತ ಮನಸ್ಸು ಕೊಡ್ತಾನೆ. ಇದರಿಂದಲೇ ನನ್ನ ಯೋಗ್ಯತೆ ಚೆನ್ನಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡು ಆನಂತರ ಇಷ್ಟೆಲ್ಲ ಮಾಡ್ತಕ್ಕಂಥವನು ಪರಮಾತ್ಮ ಅಂತೇಳಿ ತಿಳಿದುಕೊಳ್ಬೇಕು. ತಿಳಿದುಕೊಂಡು ಇದು ಪರಮಾತ್ಮ ಅನುಗ್ರಹ ಅಂತ ತಿಳ್ಕೊಳ್ಬೇಕು. ಆನಂತರ ಮೋಕ್ಷ ಪಡೆಯೋದಕ್ಕೋಸ್ಕರ ಕಷ್ಟಪಟ್ಟು ಶ್ರಮಪಟ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಇತ್ಯಾದಿಗಳನ್ನು ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥದ್ದೊಂದು ಕಾನ್ಸೆಪ್ಟ್ ಯಾರಿಗಿಲ್ಲ, ಅವರು ಹರಿಯ ದಾಸರಾಗಲಿಕ್ಕೆ ಸಾಧ್ಯವಿಲ್ಲ. ಹರಿಯ ದಾಸರಾಗಿರ್ತಕ್ಕಂಥವರು ಪರಮಾತ್ಮ ವಾಯುದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತೇಳಿ ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಇದನ್ನು ನಾವು ತಿಳಿದುಕೊಳ್ಳಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಆಗ ನಾವು ಏನು ಪ್ರಯೋಜನ ಇಲ್ಲ, ನಿಷ್ಪ್ರಯೋಜಕರು ಅಂತ ಅರ್ಥ. ನಮಗೆ ಪರಮಾತ್ಮ ಅನುಗ್ರಹ ಆಗೋದಿಲ್ಲ. ನಿಜಾನುಭಾವ ವರ್ಜಿತ. ಮಹಾಭಾರತ ಹೇಳ್ತದೆ, ಅನಿರ್ವೇದೇನ ದೀರ್ಘೇಣ, ನಿರಾಶರಾಗದೆ, ನಿರ್ವೇದವನ್ನು ಪಡೆಯದೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಂತನ್ನೋದ್ರಿಂದ ಮೋಕ್ಷ ಪಡೆಯುತ್ತೇನೆ ಅಂತನ್ನುವ ನಿರ್ಧಾರ ಇಟ್ಟುಕೊಂಡು ಆ ನಿರ್ಧಾರ ನಿಶ್ಚಿತವಾಗಿರಬೇಕು, ಸ್ಥಿರವಾಗಿರಬೇಕು. ಧ್ರುವೇಣ ಚ ದೇವ ಪ್ರಸಾದಾತ್ ಕ್ಷಿಪ್ರಂ ಫಲಮವಾಪ್ನುಯಾತ್. ದೇವರನ್ನು ಹುಟ್ಟಿಸಿದ್ದಾನೆ, ಸಂರಕ್ಷಣೆ ಮಾಡ್ತಾನೆ, ನಾನು ಬೇಡಿದ್ದನ್ನು ಕೊಡ್ತಾ ಇದ್ದಾನೆ ಅಂತನ್ನುವ ವಿಶ್ವಾಸ ಪ್ರತಿ ಕ್ಷಣದಲ್ಲಿ ಇದ್ದು ನಾನು ಪ್ರಯತ್ನಶೀಲನಾಗಿದ್ದರೆ ಪರಮಾತ್ಮ ಅನುಗ್ರಹ ಪೂರ್ತಿ ಆಗ್ತದೆ. ಆಗ ನಾನು ಅವನ ದಾಸನಾಗ್ತೇನೆ. ಪರಮಾತ್ಮ ಪ್ರಹ್ಲಾದನ ಕೇಳಿದೆ, ಏನು ಬೇಕಪ್ಪ ಪ್ರಹ್ಲಾದ ಅಂತ ತಿಳ್ಕೊಂಡಂತ, ನನಗೇನು ಬೇಡ, ವದಮೇತ ವದಾಸ್ಯ ಯೋಗಂ. ನಿನ್ನನ್ನು ಮರೆಯದೇ ಇರುವಂತಹ, ಪ್ರತಿ ಕ್ಷಣದಲ್ಲಿಯೂ ನಿನ್ನನ್ನು ನನ್ನ ಹತ್ತಿರ ಅನುಭವಿಸ್ತಕ್ಕಂತಹ ಅನುಕೂಲತೆಯನ್ನು, ಅಂಥ ಬುದ್ಧಿಯನ್ನು, ಅಂಥ ಪ್ರಯತ್ನವನ್ನು ನನಗೆ ಕೊಡು ಅಂತೇಳಿ ಕೇಳಿದೆ. ಇದಕ್ಕೆ ದಾಸ್ಯಯೋಗ ಅಂತಂತಾರೆ. ಭೀಮ ಹೇಳ್ತಾನೆ, ಸ್ಥಿರೋನುಭಾವ ಏಮಮೆ. ನನ್ನ ಯೋಗ್ಯತೆ ನನಗೆ ಗೊತ್ತಿದೆ, ನನ್ನ ಮೇಲೆ ಪರಮಾತ್ಮ ಅನುಗ್ರಹ ಇದೆ ಅಂತ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ಪ್ರಯತ್ನ ಮಾಡಿ ದಾಸಯೋಗವನ್ನು ಮಾಡೋಣ, ಯಾಕೆ ಬೇಡ? ಆದ್ದರಿಂದಾಗಿ ಬರೇ ನಾವು ದಾಸರು ಅಂತ ತಿಳ್ಕೊಂಡ್ರೆ ಇಲ್ಲ. ಪ್ರತಿ ಕ್ಷಣದಲ್ಲಿ ಪರಮಾತ್ಮ ನನ್ನ ಜೊತೆಯಲ್ಲಿದ್ದಾನೆ, ಅವನನ್ನು ಪಡೆಯಬೇಕಾಗಿದೆ, ಅದಕ್ಕೆ ಬೇಕಾದ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾನೆ, ನಾನು ಇನ್ನೂ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡಂತನೂ ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅವರು ದಾಸರು ಅಂತ ಅನಿಸ್ಕೊಳ್ತಾರೆ. ಏನೂ ಮಾಡದೆ ನಿರಾಶರಾಗಿ ಕುಳಿತುಕೊಳ್ತಕ್ಕಂಥವ್ರು ಭಗವಂತನ ದಾಸರಲ್ಲ. ಆದರೆ ಭೀಮ ಜಾಗೃತ ದಾಸ್ಯ ಭಕ್ತಿಯ ಒಂದು ಪ್ರತೀಕ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಭೀಮಸೇನನ ಬಗ್ಗೆ
ಭಕ್ತಿಯನ್ನು ಕಲಿಯಬೇಕಾಗಿದ್ದರೆ ಭೀಮಸೇನ ಜೀವನದಲ್ಲಿಯ ಕೆಲವು ಘಟನೆಗಳನ್ನು ಪ್ರತ್ಯೇಕವಾಗಿ ನಾವು ಗುರುತಿಸಬೇಕು. ಆದ್ದರಿಂದ ಇವತ್ತು ಒಂದು ನಿರ್ಧಾರ ಮಾಡೋಣ. ವಿಷ್ಣು ತತ್ವ ನಿರ್ಣಯ ಕೇಳ್ತಾ ಇದ್ದೇವೆ. ಮಹಾಭಾರತದ ಪಾತ್ರಗಳ ಬಗ್ಗೆ, ಭೀಮಸೇನ ಬಗ್ಗೆ, ದ್ರೌಪದಿ ಬಗ್ಗೆ ಕೇಳ್ತಾ ಇದ್ದೇವೆ. ಆದ್ದರಿಂದ ನಾವು ಪುಣ್ಯವಂತರು, ನಮ್ಮ ಯೋಗ್ಯತೆ ಚೆನ್ನಾಗಿದೆ. ಆನಂತರ ಇಂಥ ಸಜ್ಜನರ ಸಹವಾಸ ಕೊಟ್ಟಿದ್ದಾನೆ, ಸತ್ಯಾತ್ಮ ತೀರ್ಥರಂಥ ಗುರುಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನ ಪರಮಾನುಗ್ರಹ ನನ್ನ ಮೇಲಿದೆ. ಆದ್ದರಿಂದಾಗಿ ನಾನು ಇನ್ನೂ ಪ್ರಯತ್ನ ಮಾಡ್ತೇನೆ, ಭಾಳ ಬೇಗನೆ ಪರಮಾತ್ಮನ ಹತ್ತಿರ ಹೋಗೋದಂಥ ಸಮೀಪವನ್ನು ಪಡೆಯೋದಕ್ಕೋಸ್ಕರ ಅಂತನ್ನೋ ನಿರ್ಧಾರವೇ ಇದು ದಾಸ್ಯ ಭಕ್ತಿ ಅಂತ ಅನಿಸ್ಕೊಳ್ತದೆ. ಇದನ್ನು ಭೀಮಸೇನ ನಮಗೆ ಕಲಿಸಿಕೊಟ್ಟಿದ್ದಾನೆ. ಹನುಮಂತ ದೇವರಿಗೆ ರಾವಣ ಕೇಳಿದ, ಯಾರಪ್ಪ ನೀನು? ಅವನು ಹೇಳ್ತಾನೆ, ದಾಸೋಹಂ ಕೌಸಲೇಂದ್ರಸ್ಯ, ನಾನು ಆ ರಾಮನ ದಾಸ ಅಂತ ಹೇಳ್ಕೊಳ್ತೇನೆ. ಹನುಮಂತ ದೇವರು ಇದಕ್ಕಿಂತ ಮತ್ತೇನು ಬೇಕ್ರಿ? ಮತ್ತು ಈ ಭೀಮನ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾಳಿನ ದಿವಸ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.